Good morning, children. Sit down. ವಿದ್ಯಾರ್ಥಿಗಳೇ, ಇಂದು ನಾವು ಅರ್ಥಶಾಸ್ತ್ರದ ಬಗ್ಗೆ ಒಂದು ಅಧ್ಯಾಯದ ಬಗ್ಗೆ ಇವತ್ತಿನ ಪಾಠವನ್ನು ಪ್ರಾರಂಭಿಸೋಣ. ಈ ಪಾಠವನ್ನು ಪ್ರಾರಂಭಿಸೋಕ್ಕಿಂತ ಮುಂಚೆ ನಿಮಗೊಂದು ಸೊಗಸಾದಂಥ ಈ ಪಾಠಕ್ಕೆ ಸಂಬಂಧಿಸಿದ ಒಂದು ಕಥೆಯನ್ನ ಮೂಲಕ ಇವತ್ತಿನ ಪಾಠವನ್ನು ಪ್ರಾರಂಭಿಸೋಣ. ಹಾಗಾದ್ರೆ ಕಥೆ ಎಲ್ಲರಿಗೂ ಇಷ್ಟ ಅಲ್ವಾ? ಎಲ್ಲರೂ ಕೂಡ ಸಿದ್ಧರಾಗಿದ್ದೀರಲ್ವಾ? ಹಾಗಾದ್ರೆ ನೋಡಿ, ಶ್ರದ್ಧಾನಂದ ಗುರುಗಳು ಅಂತ ಇದ್ರು. ಆ ಗುರುಗಳ ಬಳಿ ಅನೇಕ ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಹೋಗ್ತಿದ್ರು. ಅದರಲ್ಲಿ ಇಬ್ಬರು ಸಹೋದರರು ಶಿಕ್ಷಣವನ್ನ ಕಲೀಲಿಕ್ಕೆ ಹೋದ್ರು. ಯಾರಂದ್ರ ಶ್ರದ್ಧಾನಂದ ಗುರುಗಳ ಬಳಿ ವಿನಯ ಶರ್ಮಾ ಮತ್ತು ವಿಜಯ ಶರ್ಮಾ ಎಂಬತಕ್ಕಂಥ ಇಬ್ಬರು ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಹೋದ್ರು. ಹಿಂದೆಲ್ಲ ನೀವು ಇತಿಹಾಸದಲ್ಲಿ ಓದಿದ್ರಲ್ವಾ, ಗುರುಕುಲ ಶಿಕ್ಷಣ ಅಂತೇಳಿ. ಶಿಕ್ಷಣ ಮುಗಿಯತಕ್ಕ ಅಲ್ಲೇ ಇದ್ದು ಕಲಿತು ನಂತರ ಮನೆಗೆ ಬರಬೇಕಾಗಿ. ಹಾಗೇನೆ ಇವರಿಬ್ಬರು ಶಿಕ್ಷಣ ಮುಗಿಯುತ್ತೆ. ಶಿಕ್ಷಣ ಮುಗಿದ್ಮೇಲೆ ನಿಮ್ದು ಗುರುಗಳು ಹೇಳ್ತಾರೆ, ಶ್ರದ್ಧಾನಂದ ಗುರುಗಳು, ಇಲ್ಲಿಯವರೆಗೂ ನಿಮಗೆ ಸಂಪೂರ್ಣ ಶಿಕ್ಷಣವನ್ನ ನಾನು ಕೊಟ್ಟಿದ್ದೀನಿ, ಇನ್ನು ಮುಂದೆ ನೀವು ಹೊರಡಬಹುದು ಅಂತ ಹೇಳ್ತಾರೆ. ಆವಾಗ ಗುರುಗಳ ಹತ್ರ ಕೇಳ್ಕೊಳ್ತಾರೆ, ನಾವು ಮುಂದಿನ ಜೀವನವನ್ನ ಹೇಗೆ ರೂಪಿಸ್ಕೋಬೇಕು ಅಂತ ಹೇಳಿ, ನಮ್ಮ ಭವಿಷ್ಯದ ಜೀವನ ಹೇಗೆ ನಾವು ಈ ಶಿಕ್ಷಣದಿಂದ ರೂಢಿಸ್ಕೊಳ್ಬೇಕು ಅಂತ ಕೇಳಿದಾಗ ಶ್ರದ್ಧಾನಂದ ಗುರುಗಳು ಹೇಳ್ತಾರೆ, ಈ ರಾಜ್ಯದ ರಾಜನಿಧಿ ಎಂಬತಕ್ಕಂಥ ರಾಜ ಇದ್ದಾನೆ, ಅವನ ಬಳಿ ನೀವು ಹೋಗ್ಬೇಕು. ಹೋಗಿ ಶ್ರದ್ಧಾನಂದರ ಶಿಷ್ಯರು ಅಂತ ತಾವು ಹೇಳ್ಕೊಳ್ಳಿ. ಅವರು ನಿಮ್ಮ ಜೀವನದ ಬಗ್ಗೆ, ಭವಿಷ್ಯದ ಬಗ್ಗೆ ಅವರು ಮಾರ್ಗವನ್ನ ತೋರಿಸ್ತಾರೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಇವರು ಆ ರಾಜ್ಯದ ರಾಜ ಯಾರೋ ರಾಜ ನ್ಯಾಯನಿಧಿ ಅವನ ಬಳಿಗೆ ಹೋಗ್ತಾರೆ. ನಾವು ಶ್ರದ್ಧಾನಂದ ಗುರುಗಳ ಶಿಷ್ಯರು, ತಾವು ತಮ್ಮನ್ನ ಕಾಣಬೇಕು ಅಂತೇಳಿ ಗುರುಗಳು ಹೇಳಿ ಕಳಿಸಿದ್ದಾರೆ. ನೀವು ನಮ್ಮ ಭವಿಷ್ಯದ ಬಗ್ಗೆ ಜೀವನವನ್ನು ರೂಪಿಸಬೇಕು, ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕೇಳ್ತಾರೆ. ಆಯ್ತು, ನಿಮ್ಮ ಇಚ್ಛೆ ಏನು ಅಂತ ಕೇಳ್ತಾರೆ ಇಬ್ಬರನ್ನು ಸ್ನೇಹಿತರನ್ನ. ಅದರಲ್ಲಿ ಮೊದಲನೇ ಇರ್ತಕ್ಕಂಥ ವಿಜಯ ಶರ್ಮಾ ಹೇಳ್ತಾನೆ, ನನಗೆ ನಾವು ಬಡವರು, ನನ್ನ ಹತ್ರ ಹಣ ಇಲ್ಲ, ನಾನು ವ್ಯಾಪಾರವನ್ನ ಆರಂಭಿಸಲಿಕ್ಕೆ ನನಗೆ ದ್ರವ್ಯ ಅಂದ್ರೆ ಹಣಕಾಸಿನ ಸಹಾಯ ಬೇಕು ಅಂತೇಳಿ ರಾಜನನ್ನ ಕೇಳ್ಕೊಳ್ತಾರೆ. ಆಗ ರಾಜ, ನಿನಗೆ ಯಾವ ಉದ್ಯಮವನ್ನ, ನೀನು ಏನು ವ್ಯಾಪಾರ ಮಾಡ್ತೀಯ ಅಂತ ಕೇಳಿದಾಗ, ನಾನು ಬಂಗಾರದ ಅಂಗಡಿಯನ್ನ ಇಡಬೇಕು ಅಂತ ಹೇಳಿದ್ದೀನಿ ಅಂದಾಗ, ಆ ಬಂಗಾರದ ಅಂಗಡಿಯನ್ನ ಇಡ್ಲಿಕ್ಕೆ ಎಷ್ಟು ಬೇಕೋ ಹಣ ಸಹಾಯ, ದ್ರವ್ಯದ ಸಹಾಯವನ್ನ ರಾಜ ಅವನಿಗೆ ಮಾಡ್ತಾರೆ. ಈಗ ನಂತರ ರಾಜ ಇವ್ರ ಕಡೆ ನೋಡ್ತಾರೆ, ಯಾರೋ ವಿನಯ ಶರ್ಮನ ಕಡೆ. ಆವಾಗ ವಿನಯ ಶರ್ಮಾ, ನಿನಗೇನ್ ಬೇಕು ಕೇಳು ಅಂತ ಹೇಳಿ ರಾಜ ಕೇಳಿದಾಗ ವಿನಯ ಶರ್ಮಾ ಎದ್ದು ಕೇಳ್ತಾನೆ, ನನಗೆ ಹಣದ ಮೇಲೆ, ದ್ರವ್ಯದ ಮೇಲೆ ಆಸೆ ಇಲ್ಲ, ನಾನು ವೈದ್ಯಶಾಸ್ತ್ರ ಪಂಡಿತನಾಗಬೇಕು ಅಂತ ಇದ್ದೀನಿ. ಅದಕ್ಕೆ ನಾನು ವೈದ್ಯಶಾಸ್ತ್ರನಾಗಲಿಕ್ಕೆ ಬೇಕಾದಂಥ ಈ ಗ್ರಂಥಗಳ ನನಗೆ ಬೇಕು ಅಂತ ಹೇಳಿ ಅವನು ಕೇಳ್ಕೊಳ್ತಾನೆ. ಅದಕ್ಕೆ ವೈದ್ಯಸಾರ ಇರತಕ್ಕಂಥ ಹಾಳೆಗರಿಯ ಗ್ರಂಥವನ್ನ ನನಗೆ ಕೊಡಿ, ನಾನು ಓದಿ ನಾನು ವೈದ್ಯಶಾಸ್ತ್ರನಾಗಬೇಕು ಅಂತೇಳಿ ರಾಜನನ್ನ ಕೇಳ್ಕೊಳ್ತಾನೆ. ಅದಕ್ಕೆ ರಾಜ ಆ ವೈದ್ಯಸಾರ, ಆ ತಾಳೆಗರಿ ಗ್ರಂಥವನ್ನ ತರಿಸಿ ಯಾರಿಗೆ, ವಿನಯ ಶರ್ಮನಿಗೆ ಅದನ್ನ ನೀಡ್ತಾರೆ. ಈಗ ಇಬ್ಬರಿಗೂ ಕೂಡ ರಾಜ ಆಶೀರ್ವಾದ ಮಾಡಿ ತಾವಿನ್ನು ಹೊರಡಬಹುದು ಅಂತ ಹೇಳಿ ಕಳಿಸ್ತಾರೆ. ಆಗ ಇಬ್ಬರು ಹಾದಿಯಲ್ಲಿ ಹೋಗ್ಬೇಕಾದ್ರೆ ಆ ವಿಜಯ ಶರ್ಮಾ ಇವನಿಗೆ ಬೈತಾನೆ ವಿನಯ ಶರ್ಮಗೆ, ಅಲ್ಲೋ ನೀನು ಎಷ್ಟು ದಡ್ಡ ಇದೆಯಾ, ಪೆದ್ದ ಇದೆಯಾ, ನೀನು ಹಣವನ್ನ ಕೇಳಿದ್ರೆ ರಾಜ ಕೊಡ್ತಾ ಇದ್ದ, ಅದಕ್ಕೆ ಬದಲಾಗಿ ನೀನು ವೈದ್ಯಶಾಸ್ತ್ರದ ಗ್ರಂಥಗಳನ್ನ ಕೇಳಿದೆಯಲ್ಲ, ಇದರಿಂದ ನಿನ್ನ ಬಡತನ ಹೋಗುತ್ತಾ, ನೀನು ಸಂಕಷ್ಟದ ಹಾದಿಯನ್ನೇ ಆರಿಸ್ಕೊಂಡ್ಬಿಟ್ಟೆ ಅಂತೇಳಿ ಅವನನ್ನ ಮೂದಲಿಸ್ತಾನೆ. ಇಲ್ಲ, ಇದರಲ್ಲೇ ನನಗೆ ತೃಪ್ತಿ ಇದೆ, ಇದರಲ್ಲೇ ನಾನು ಕನಸನ್ನ ಕಾಣ್ತೀನಿ, ಇದರಲ್ಲೇ ನಾನು ಸೇವೆಯನ್ನ ಮಾಡ್ತೀನಿ, ನನಗೆ ಇದರಲ್ಲಿ ಆಸೆ ಇದೆ ಅಂತ ಹೇಳ್ತಾರೆ. ಆವಾಗ ಆ ವಿಜಯ ಶರ್ಮಾ ಏನಿದಾನಲ್ಲ, ಅವನು ಹೋಗಿ ಒಂದು ಬಂಗಾರದ ಅಂಗಡಿಯನ್ನ ನಗರದಲ್ಲಿ ಸ್ಥಾಪನೆ ಮಾಡ್ತಾನೆ. ಅವನ ವ್ಯಾಪಾರನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ, ಬಹಳ ಶ್ರೀಮಂತನಾಗ್ತಾನೆ. ಶ್ರೀಮಂತನಾದ್ಮೇಲೆ ಶ್ರೀಮಂತ ಕನ್ಯೆಯನ್ನೇ ಮದುವೆ ಆಗ್ತಾನೆ. ಶ್ರೀಮಂತ ಮನೆತನಕ್ಕೆ ಸೇರಿದಂಥ ಹುಡುಗಿಯನ್ನ ಮದುವೆ ಆಗ್ತಾನೆ, ಮಕ್ಕಳಾಗ್ತಾರೆ, ಎಲ್ಲ ಆಗ್ತಾರೆ. ಈ ಕಡೆ ಇವನು ಒಂದು ಹಳ್ಳಿಯಲ್ಲಿ ಇದ್ದುಕೊಂಡು ಆ ವೈದ್ಯಶಾಸ್ತ್ರದ ಎಲ್ಲಾ ಗ್ರಂಥಗಳನ್ನ ಓದಿ ತಿಳ್ಕೊಂಡ ಜನರಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಇವನು ಕೂಡ ಪ್ರಸಿದ್ಧಿಯನ್ನ ಪಡ್ಕೊಳ್ತಾನೆ ಚಿಕಿತ್ಸೆಯಲ್ಲಿ.
ಅನೇಕ ಜನರ ರೋಗಗಳನ್ನ ಹೋಗಲಾಡಿಸಿ ಗುಣಪಡಿಸಿ ಇವನು ಕೂಡ ಕೀರ್ತಿಯನ್ನ ಗಳಿಸಿರ್ತಾನೆ. ಆದ್ರೆ ಶ್ರೀಮಂತಿಕೆಯನ್ನ ಗಳಿಸಿರಲ್ಲ, ಜನರ ಶ್ರೀಮಂತಿಕೆಯನ್ನ ಗಳಿಸಿರ್ತಾನೆ. ಅನೇಕ ಜನರ ಜೀವವನ್ನು ಉಳಿಸ್ತಾನೆ, ರೋಗಗಳನ್ನ ಗುಣಪಡಿಸ್ತಾನೆ. ಈಗ ಇದಕ್ಕಿದ್ದ ಹಾಗೆ ಏನಾಗ್ತದೆ ಅಂದ್ರೆ ವಿನಯ ಶರ್ಮನಿಗೆ ನೋಡಿ, ಇದಕ್ಕಿದ್ದಂಗೆ ಅಂಗಡಿ ಕಳ್ಳತನವಾಗ್ಬಿಡುತ್ತೆ. ದರೋಡೆಕೋರರು ಕಳ್ಳತನ ಮಾಡ್ಬಿಡ್ತಾರೆ. ಯಾರೋ ವಿಜಯ ಶರ್ಮನ ಅಂಗಡಿ, ಬಂಗಾರದ ಅಂಗಡಿ ಕಳ್ಳತನ ಆಗ್ಬಿಡ್ತದೆ. ಆಗ ನೋಡಿ ಇವನ ಶ್ರೀಮಂತಿಕೆ ಕುಸಿದು ಬೀಳ್ತದೆ. ಆಗ ಇವನಿಗೆ ರೋಗನೂ ಕೂಡ ಬರ್ತದೆ. ಆ ರೋಗವನ್ನು ತೋರಿಸ್ಕೊಳ್ಳಿಕ್ಕಾಗಿ ತಾನು ವಾಸವಾಗಿದ್ದಂತ ಮನೆಯನ್ನು ಮಾರಾಟ ಮಾಡುವ ಪರಿಸ್ಥಿತಿ ಬರುತ್ತೆ. ಆಗ ನೋಡಿ ಶ್ರೀಮಂತ ಮನೆಯಲ್ಲಿ ಮದುವೆ ಆಗಿದ್ದಲ್ವಾ, ಇವನ ಶ್ರೀಮಂತಿಗೆ ಹೋದ ತಕ್ಷಣ ಇವನ ಹೆಂಡತಿ ಮತ್ತು ಮಕ್ಕಳು ಇವನನ್ನ ಬಿಟ್ಟು ಹೋದ್ರು. ವಿಜಯ ಶರ್ಮನನ್ನ ನೋಡಿ ಒಬ್ಬಂಟಿಯಾಗಿ ಬದುಕಬೇಕಾಯ್ತು. ಅನೇಕ ಕಡೆ ಆಸ್ಪತ್ರೆ ತೋರಿಸ್ಕೊಳ್ತಾನೆ, ಎಡಬಿಡದೆ ರೋಗ ಅವನನ್ನ ಕಾಡುತ್ತೆ, ರೋಗ ಗುಣಮುಖ ಆಗುವುದಿಲ್ಲ. ಹೀಗೇನೆ ರಾಜನಿಗೂ ಕೂಡ ಸುದ್ದಿ ಹೋಗುತ್ತೆ, ಇವನು ವೈದ್ಯಶಾಸ್ತ್ರ ಪಂಡಿತನಾಗಿದ್ದಾನೆ ಅಂತ. ರಾಜನಿಗೂ ಕೂಡ ಕಾಯಿಲೆ ಬಂದಿರುತ್ತೆ, ಅವನು ಅನೇಕ ಕಡೆ ತೋರಿಸಿರ್ತಾನೆ, ಅವನ ಕಾಯಿಲೆ ಗುಣಮುಖವಾಗಿರೋದಿಲ್ಲ. ಆಗ ಈ ವಿನಯ ಶರ್ಮನನ್ನ ಕರೆಸಿಕೊಳ್ತಾನೆ. ಆಗ ವಿನಯ ಶರ್ಮ ರಾಜರಿಗೆ ಚಿಕಿತ್ಸೆಯನ್ನ ಕೊಡ್ತಾನೆ. ಆ ಚಿಕಿತ್ಸೆ ಕೊಟ್ಟಾಗ ರಾಜನ ಗುಣಮುಖವಾಗುತ್ತೆ. ಆಗ ರಾಜ ಹೇಳ್ತಾನೆ ವಿನಯ ಶರ್ಮನಿಗೆ, ನೀನು ಅವತ್ತು ಆಯ್ಕೆ ಮಾಡಿಕೊಂಡಿದ್ದು ಇವತ್ತು ನನಗೂ ಕೂಡ ಉಪಯೋಗ ಆಯಿತು ನೋಡಿ, ನನ್ನ ಜೀವ ಉಳಿತು. ನಿನಗೆ ನನ್ನ ಅರಮನೆಯಲ್ಲೇ ಇರಲಿಕ್ಕೆ ನಿನಗೆ ಒಂದು ಮನೆಯನ್ನ ಕಟ್ಟಿಸಿ ನಿನಗೆ ಎಲ್ಲ ಸಕಲ ವ್ಯವಸ್ಥೆಯನ್ನ ನಾನು ಮಾಡಿಸ್ಕೊಡ್ತೀನಿ ಅಂತಕ್ಕೆ ರಾಜ ಹೇಳ್ತಾನೆ. ಆಗ ಅದಕ್ಕೆ ರಾಜನು ಒಪ್ಪೋದಿಲ್ಲ, ವಿನಯ ಶರ್ಮ ಒಪ್ಪೋದಿಲ್ಲ. ಮಹಾರಾಜರೇ, ನೀವು ಯಾವಾಗ ಬೇಕಾದ್ರೂ ಕರೆಸ್ರಿ, ನಿಮ್ಮ ಆಸ್ಥಾನಕ್ಕೆ ನಾನು ಬರ್ತೀನಿ ಸೇವೆಯನ್ನ ಮಾಡಲಿಕ್ಕೆ. ಆದ್ರೆ ಹಳ್ಳಿಯ ಜನರಿಗೆ ಇದರಿಂದ ತೊಂದರೆ ಆಗ್ತದೆ. ಆದ್ರಿಂದ ನಾನು ಹಳ್ಳಿಯ ಜನರ ಮಧ್ಯದಲ್ಲಿ ನಾನು ವಾಸವಾಗಿರ್ಬೇಕು, ಹಳ್ಳಿಯಲ್ಲಿ ಜನರ ರೋಗಗಳನ್ನ ಗುಣಪಡಿಸಬೇಕು ಅಂತ ಹೇಳ್ತಾರೆ. ಆಯ್ತು, ನಿನ್ನ ಇಚ್ಛೆ. ಅದರ ಪ್ರಕಾರ ಹಳ್ಳಿಯಲ್ಲಿ ಒಂದು ದೊಡ್ಡ ಆಸ್ಪತ್ರೆಯನ್ನ ಮಹಾರಾಜರು ಕಟ್ಟಿಸಿಕೊಡ್ತಾರೆ. ಯಾಕೇಳಿ ಅವನಿಗೂ ರೋಗನ ಗುಣಮುಖ ಆಯ್ತು, ಅವನಿಗೂ ಕೂಡ ಆರೋಗ್ಯ ಚೆನ್ನಾಗಾಯ್ತು, ಅವನು ಸಾವಿನ ಅಂಚಿನಲ್ಲಿದ್ದ. ಈಗ ನೋಡಿ, ಇಂಥ ಸಂದರ್ಭದಲ್ಲಿ ಈಗ ಇನ್ನೊಬ್ಬ ಅವನ ಸಹೋದರ ಹೇಳಿದ್ನಲ್ಲ, ಯಾರೋ ವಿಜಯ ಶರ್ಮ, ಈಗ ಚಿಕಿತ್ಸೆಗಾಗಿ ಇವನ ಬಳಿಗೆ ಬರ್ತಾನೆ. ಆಗ ವಿಜಯ ಶರ್ಮನಿಗೂ ಕೂಡ ಇವನ ಚಿಕಿತ್ಸೆಯನ್ನ ನೀಡ್ತಾನೆ, ಅವನ ರೋಗ ಗುಣಮುಖ ಆಗ್ತದೆ. ಆಗ ಅವನು ಹೇಳ್ತಾನೆ ವಿನಯ ಶರ್ಮನಿಗೆ, ಹೌದು, ನೀನು ಅವತ್ತು ಆಯ್ಕೆ ಮಾಡಿಕೊಂಡಂತ ದಾರಿ ಸರಿ ಇದೆ, ನಿನ್ನ ಮಾತು ನಿಜ. ನೋಡಿ, ನಾನು ಹಣವನ್ನ ನಂಬ್ಕೊಂಡು ಶ್ರೀಮಂತಿಕೆಯನ್ನ ನಂಬ್ಕೊಂಡು ಹೋದೆ, ಇವತ್ತೆಲ್ಲದೂ ಖಾಲಿ ಆಗೋಯ್ತು. ಆದ್ರೆ ನಿನ್ನ ಈ ವಿದ್ಯೆ ಏನಿದೆಯಲ್ಲ ಉಪಯೋಗ ಬಂತು, ನಾನು ಕೂಡ ಬದುಕಿದೆ. ಇನ್ನು ಮುಂದೆ ನಾನು ಕೂಡ ನಿನ್ನ ವೈದ್ಯಶಾಲೆಯಲ್ಲೇ, ನಿನ್ನ ಆಸ್ಪತ್ರೆಯಲ್ಲೇ ನಾನು ಇರ್ತೀನಿ, ಜನರ ಸೇವೆಯನ್ನ ಮಾಡ್ತೀನಿ ಅಂತೇಳಿ ಅವನು ತಪ್ಪನ್ನ ಒಪ್ಪಿಕೊಂಡು ಅವನ ಸ್ನೇಹಿತನಾಗ್ತಾನೆ. ನನ್ನ ಪ್ರಾಣ ಇರುವವರೆಗೂ ನಾನೇ ನಿನ್ನ ಬಳಿಯಲ್ಲಿ ಇಲ್ಲಿ ಜನರಿಗೆ ಸೇವೆಯನ್ನ ಸಲ್ಲಿಸ್ತೀನಿ ಅಂತ ಹೇಳಿ ಯಾರು ಹೇಳ್ತಾನೆ? ವಿಜಯ ಶರ್ಮ ವಿನಯ ಶರ್ಮನಿಗೆ ಹೇಳ್ತಾನೆ. ಹೀಗೆ ಅವರಿಬ್ಬರ ಕಥೆಯನ್ನ ಕೇಳಿದ್ರಲ್ಲ ಮಕ್ಕಳೇ, ಕತೆ ಹೇಗಿತ್ತು? ಹೌದಲ್ವಾ? ಇಲ್ಲಿ ಹಣ, ಈ ಕತೆ ನಮಗೆ ಏನು ಸಾರಾಂಶವನ್ನ ತಿಳಿಸುತ್ತೆ ಮಕ್ಕಳೇ? ಕಥೆಯ ಸಾರಾಂಶ ಹೇಳಮ್ಮ. ವೆರಿ ಗುಡ್. ಹಣಕ್ಕಿಂತ ಸೇವೆಯೇ ಮುಖ್ಯ ಎಂಬುದನ್ನ ನಮಗೆ ಈ ಕತೆ ತಿಳಿಸುತ್ತೆ. ಮಕ್ಕಳೇ, ಆದ್ರಿಂದ ನಾವು ನೋಡಿ, ಫಸ್ಟ್ ವಿದ್ಯೆಯನ್ನ ಗಳಿಸಬೇಕು. ವಿದ್ಯೆನೇ ಬಹಳ ಮುಖ್ಯ. ವಿದ್ಯೆಯನ್ನ ಗಳಿಸಿದ್ರೆ ನಮಗೆ ಸಕಲ ಎಲ್ಲವುಗಳು ಕೂಡ ನಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತವೆ. ಕೀರ್ತಿ, ಅಂತಸ್ತು, ಗೌರವ, ಹಣ ಎಲ್ಲದೂ ಕೂಡ ನಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತದೆ. ಹಾಗಾಗಿ ನಾವು ಮೊದಲ ಪ್ರಾಮುಖ್ಯತೆ ಯಾವ್ದಕ್ಕೆ ಕೊಡಬೇಕು? ವಿದ್ಯೆಗೆ ಕೊಡಬೇಕು. ಮಕ್ಕಳೇ, ಈಗ ನಾವು ಇಂದಿನ ಪಾಠಕ್ಕೆ ಹೋಗೋಣ. ಅರ್ಥಶಾಸ್ತ್ರದಲ್ಲಿ ಹಣ ಮತ್ತು ಸಾಲ ಎಂಬತಕ್ಕಂಥ ವಿಷಯದ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನ ಮಾಡೋಣ. ಮಕ್ಕಳೇ, ಹಣ ಮತ್ತು ಸಾಲ ನಿಮಗೆಲ್ಲ ಗೊತ್ತಿದ್ದೀರಿ, ಹಣಕ್ಕೆ ಬಹಳ ಮಹತ್ವವಿದೆ, ಹೌದಲ್ವಾ? ಈಗಿನ ಆಧುನಿಕ ಕಾಲದಲ್ಲಿ ಹಣ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಎಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಹಣವೇ ಮಾಧ್ಯಮವಾಗಿ ಕೆಲಸ ಮಾಡ್ತಿದೆ. ಹಾಗಾಗಿ ಹಣ ಮಾನವನ ಒಂದು ಅದ್ಭುತವಾದಂತ ಸಂಶೋಧನೆಯಾಗಿದೆ. ಅದು ದಿನನಿತ್ಯದ ವ್ಯವಹಾರದಲ್ಲಿ ಅದನ್ನ ನಾವು ಬಳಕೆ ಮಾಡ್ತೀವಿ. ಅದನ್ನ ವಿನಿಮಯದ ಮಾಧ್ಯಮವಾಗಿ,
ಅಂದ್ರೆ ನಾವು ಹಣವನ್ನು ಕೊಟ್ಟು ಯಾವುದೇ ವಸ್ತುಗಳನ್ನು ಬೇಕಾದ್ರೂ ಕೊಳ್ಬೋದಲ್ವಾ ಮಕ್ಕಳೇ? ಹಣವನ್ನು ಕೊಟ್ರೆ ಏನ್ ಬೇಕಾದ್ರೂ ಕೊಳ್ಬೋದು, ಹೌದಲ್ವಾ? ಹಾಗಾಗಿ ಹಣ ವಿನಿಮಯದ ಮಾಧ್ಯಮವಾಗಿ ಕೆಲಸವನ್ನ ಮಾಡ್ತಾ ಇದೆ. ಮತ್ತೆ ಹಣದ ಮೂಲಕ ನಾವು ಸರಕು ಸೇವೆಗಳನ್ನ ಕೊಳ್ಬಹುದು. ಯಾವುದೇ ಸರಕುಗಳಿದ್ರು ಕೊಳ್ಬಹುದು, ಯಾವುದೇ ಸೇವೆಗಳನ್ನ ಗೊತ್ತಿದೆ, ಸಾರಿಗೆ ಸಂಪರ್ಕ ಇರ್ಬೋದು, ಆಸ್ಪತ್ರೆ ಇರ್ಬೋದು ಅಲ್ವಾ, ಇನ್ನು ಇತರೆ ಏನೇ ಕಾರ್ಯಗಳಿದ್ರು, ಕೆಲಸ ಕಾರ್ಯಗಳಿದ್ರು ಕೂಡ ಹಣದ ಮೂಲಕ ನಾವು ಸೇವೆಗಳನ್ನ ಪಡ್ಕೋಬಹುದು. ಹಾಗಾಗಿ ಹಣದ ಮೂಲಕ ನಾವು ಸಂಪತ್ತಿನ ಸಂಗ್ರಹವನ್ನು ಸಹ ಮಾಡಬಹುದು. ಹೀಗೆ ಭವಿಷ್ಯತ್ತನ್ನು ಕೂಡ ರೂಪಿಸ್ಕೋಬಹುದು. ಹಣದ ಸಂಗ್ರಹ ಮಾಡಿ ಭವಿಷ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಂದ ನಾವು ದೂರ ಆಗ್ಬೋದು. ನಮ್ಮ ಅಕೌಂಟ್ ನಲ್ಲಿ ಅಥವಾ ನಮ್ಮಲ್ಲಿ ಹಣವನ್ನ ಸಂಗ್ರಹಿಸಿಟ್ಕೊಂಡ್ರೆ ನಮ್ಮ ಭವಿಷ್ಯದಲ್ಲಿ ಬರ್ತಕ್ಕಂಥ ಕಷ್ಟಗಳಿಂದ ನಾವು ದೂರ ಆಗ್ಬೋದು. ಹಾಗಾಗಿ ಇದು ಮೂಲ್ಯ ಸಂಗ್ರಹವಾಗಿದೆ. ಹಣ ಏನಾಗಿದೆ? ಮೂಲ್ಯ ಸಂಗ್ರಹ, ಸಂಪತ್ತಿನ ಸಂಗ್ರಹವಾಗಿದೆ. ಹಾಗಾಗಿ ಈ ಆಧುನಿಕ ಕಾಲದಲ್ಲಿ ಈ ಹಣ ಏನಿದೆಯಲ್ಲ, ಹಣ ತುಂಬಾ ಮಹತ್ವವನ್ನ ಪಡ್ಕೊಂಡಿದೆ. ಹಾಗಾದ್ರೆ ಈ ಹಣವು ಹೇಗೆ ಬಂತು? ಹಣದ ಅರ್ಥ, ಈ ಹಣ ಅನ್ನೋದು ಹೇಗೆ ಬಳಕೆ ಬಂತು? ಆಮೇಲೆ ಇಂದಿನ ತರಗತಿಯಲ್ಲಿ ನಾವು ಹಣದ ವಿಕಾಸದ ಹಂತಗಳು ಮತ್ತು ಹಣದ ಮಹತ್ವ ಇಷ್ಟು ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನ ಮಾಡೋಣ ಮಕ್ಕಳೇ. ಈಗ ಹಣ ಸಾಮಾನ್ಯವಾಗಿ ಎಲ್ಲರಿಂದಲೂ ಸ್ವೀಕೃತ ಆಗಿದೆ ತಾನೆ? ಯಾರೇ ಕೊಟ್ಟರು ಹಣವನ್ನ ಸ್ವೀಕರಿಸ್ತಾರೆ. ಈ ಹಣ ಅಂತಕ್ಕಂಥದ್ದು ಯಾವುದೋ ಒಂದೇ ಒಂದು ದಿನ ಅಥವಾ ಒಂದು ರಾತ್ರಿ ಅದು ಉಟ್ಕೊಳ್ಳಿಲ್ಲ. ಹಣದ ವಿಕಾಸ ಏನಿದೆಯಲ್ಲ, ಅದು ಸಾವಿರಾರು ವರ್ಷಗಳನ್ನ ತೆಗೆದುಕೊಂಡಿದೆ. ನಾವು ಈಗ ಬಳಸ್ತಿರುವಂತಹ ಹಣ ಏನಿದೆಯಲ್ಲ, ಆ ಹಣ ಹುಟ್ಟು ಆಗ್ಲಿಕ್ಕೆ ಸಾವಿರಾರು ವರ್ಷಗಳನ್ನ ತೆಗೆದುಕೊಂಡು ಅದಕ್ಕೆ ಹೇಳೋದು ಮಾನವನ ಒಂದು ಅದ್ಭುತ ಶೋಧನೆಯಾಗಿದೆ. ಹಾಗಾಗಿ ಹಣ ಎಂದರೇನು ಎಂಬುದನ್ನ ತಿಳ್ಕೊಳ್ಳೋಣ ಮಕ್ಕಳೇ. ಹಣಕ್ಕೆ ನಂತರ ಹಣ ಅಂದ್ರೆ ನೋಡಿ, ಇದನ್ನ ಸರಕು ಸೇವೆಗಳನ್ನ ಕೊಳ್ಳಿಕ್ಕೆ ಮತ್ತು ಸಂದಾಯ ಮಾಪನ ಮತ್ತು ಮೌಲ್ಯಮಾಪನ ಮಾಡಲಿಕ್ಕೆ ಮೌಲ್ಯ ಸಂಗ್ರಹವಾಗಿ ಇದನ್ನ ಬಳಸ್ತೀವಿ. ಈ ಹಣ ಎಂದರೇನು ಎಂಬುದಕ್ಕೆ ರಾಬರ್ಟ್ಸನ್ ಅವರು ಒಂದು ವ್ಯಾಖ್ಯಾನವನ್ನ ನೀಡಿದ್ದಾರೆ. ಬರ್ಕೋಬೇಕು ಮಕ್ಕಳೇ. ರಾಬರ್ಟ್ಸನ್ ಹಣದ ಬಗ್ಗೆ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಇದರ ಅರ್ಥ ಅತ್ಯಂತ ವಿಶಾಲ ಅರ್ಥವಾಗಿದೆ. ಇಲ್ಲಿ ನೋಡಿ, ಅವರ ಪ್ರಕಾರ ಹಣ ಎಂದರೆ ಸರಕುಗಳಿಗಾಗಿ ಸಂದಾಯ ಮಾಡುವ ಅಥವಾ ಇತರೆ ವ್ಯವಹಾರ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟ ಯಾವುದೇ ವಸ್ತು ಹಣವಾಗಿದೆ ಎಂದು ತಿಳಿಸಿದ್ದಾರೆ. ನೋಡಿ ಮಕ್ಕಳೇ, ರಾಬರ್ಟ್ಸನ್ ವ್ಯಾಖ್ಯಾನ ಹಣ ಎಂದರೇನು ಎಂಬುದನ್ನ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಹಣ ಎಂದರೇನು ಅದನ್ನ ಬರ್ಕೊಳ್ಳಿ. ಹಣ ಎಂದರೆ ರಾಬರ್ಟ್ಸನ್ ವ್ಯಾಖ್ಯಾನ, ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ನಾವಿನ್ನು ಅಥವಾ ಇತರೆ ವ್ಯವಹಾರ ಸಾಲಗಳನ್ನು ತೀರಿಸುವಲ್ಲಿ ನಾವು ಸಾಲ ಮಾಡಿರ್ತೀವ, ಸಾಲ ತೀರಿಸ್ಬೇಕು ತಾನೆ? ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕೃತವಾಗಿರುವ ಸ್ವೀಕೃತವಾಗಿರುವ ಯಾವುದೇ ವಸ್ತು ಹಣವಾಗಿದೆ. ಯಾವುದೇ ವಸ್ತು ಹಣವಾಗಿದೆ. ಇದು ರಾಬರ್ಟ್ಸನ್ ವ್ಯಾಖ್ಯಾನ. ಹಣ ಎಂದರೇನು
ಎಂಬುದಕ್ಕೆ ರಾಬರ್ಟ್ಸನ್ ಅವರ ವ್ಯಾಖ್ಯಾನವಾಗಿದೆ. ಹಾಗಾದ್ರೆ ಈ ಹಣಕ್ಕೆ ಸಮಾನವಾಗಿ ಬಳಸಲಾಗಿರುವಂತಹ ಪದ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಮಕ್ಕಳೇ? ಹಣಕ್ಕೆ ವೆರಿ ಗುಡ್, ಮನಿ ಅಂತ ಹೇಳಿ ಕರಿತೀವಿ. ಈ ಹಣಕ್ಕೆ ಏನಂತ ಕರಿತೀವಿ ಇಂಗ್ಲಿಷ್ ನಲ್ಲಿ? ಹಣಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಮನಿ ಅಂತ ಕರಿತೀವಿ. ಹಾಗಾದ್ರೆ ಈ ಮನಿ ಅಂತಕ್ಕಂತ ಶಬ್ದ ಯಾವ ಭಾಷೆಯಿಂದ ಪದ ಬಂತು ಅನ್ನೋದನ್ನ ನೋಡೋಣ. ಇದು ರೋಮನ್ ಭಾಷೆಯ ಮನೆಟೋ ಜುನೋ ಅಂತಕ್ಕಂಥ ಪದದಿಂದ ಬಂದಿದೆ. ಯಾವ ಭಾಷೆಯ ಪದ? ರೋಮನ್ ಭಾಷೆಯ ಮೊನೆಟೋ ಜುನೋ ಜುನೋ ಎನ್ನುವಂತ ಪದದಿಂದ ಬಂದಿದೆ. ಅದೇ ರೀತಿ ನಾವು ಭಾರತದಲ್ಲಿ ಬಳಸ್ತಕ್ಕಂಥ ಹಣ ರೂಪಾಯಿ ಏನಿದೆ ಅದು ಸಂಸ್ಕೃತ ಭಾಷೆಯ ರೂಪ್ಯ ಎಂಬತಕ್ಕಂಥ ಪದದಿಂದ ಬಂದಿದೆ. ನಾವು ಭಾರತದಲ್ಲಿ ಬಳಸ್ತಕ್ಕಂಥ ಹಣವನ್ನು ಏನಂತ ಕರಿತೀವಿ? ರೂಪಾಯಿ ಅಂತ ಕರಿತೀವಿ. ಈ ರೂಪಾಯಿ ಅಂತಕ್ಕಂಥ ಶಬ್ದ ಸಂಸ್ಕೃತ ಭಾಷೆಯ ರೂಪ್ಯ ಯಾವ ಭಾಷೆಯ ಪದದಿಂದ? ಸಂಸ್ಕೃತ ಭಾಷೆಯ ರೂಪ್ಯ ಎಂಬತಕ್ಕಂಥ ಪದದಿಂದ ಬಂದಿದೆ. ರೂಪ್ಯ ಎಂದರೆ ಸಂಸ್ಕೃತದಲ್ಲಿ ಬೆಳ್ಳಿ ನಾಣ್ಯ ಎಂದರ್ಥ. ಬೆಳ್ಳಿ ನಾಣ್ಯ ಈ ಪದದಿಂದ ಭಾರತ ರೂಪಾಯಿ ಅಂತಕ್ಕಂಥದ್ದು ಬಂದಿದೆ ಮಕ್ಕಳೇ. ಈಗ ನೋಡೋಣ ಹಾಗಾದ್ರೆ ಈ ಹಣ ಅಂತ ಏನ್ ಕರಿತೀವಿ? ವ್ಯಾಪಾರ, ವಿನಿಮಯ ಅಲ್ವಾ? ವಸ್ತುವನ್ನ ಕೊಳ್ಳೋದು, ತೆಗೆದುಕೊಳ್ಳೋದು, ಸರಕು ಸೇವೆಗಳು, ವಿನಿಮಯ, ಈ ಎಲ್ಲಾ ಚಟುವಟಿಕೆಗಳಲ್ಲಿ ಹಣ ಈಗ ಬಳಕೆ ಆಗ್ತಿದೆ. ಹಾಗಾದ್ರೆ ಈ ಹಣ ಒಂದೇ ಸಾರಿ ಬಂದಿಲ್ಲ ಅಂತ ನಮಗೆ ಗೊತ್ತಾಯ್ತಲ್ವಾ ಮಕ್ಕಳೇ? ಹಾಗಾದ್ರೆ ಈ ಹಣದ ವಿಕಾಸ ಹೇಗಾಗಿದೆ ಅಂತ ಹೇಳಿ ನಾವು ನೋಡ್ಕೊಳ್ಳೋಣ. ಈಗ ಹಣದ ವಿಕಾಸದ ಬಗ್ಗೆ ತಿಳಿಯೋಣ ಮಕ್ಕಳೇ. ಹಣದ ವಿಕಾಸ ಅದು 1 ವರ್ಷ 2 ವರ್ಷ ಅಲ್ಲ, ಸುಮಾರು ವರ್ಷಗಳು, ಸಾವಿರಾರು ವರ್ಷಗಳನ್ನ ತೆಗೆದುಕೊಂಡಿದೆ ಹಣದ ವಿಕಾಸ ಆಗ್ಲಿಕ್ಕೆ. ಹಾಗಾದ್ರೆ ಈಗ ನಾವು ಹಣದ ವಿಕಾಸದ ಹಂತಗಳ ಬಗ್ಗೆ ತಿಳಿಯೋಣ ಮಕ್ಕಳು. ಹಣದ ವಿಕಾಸದ ಹಂತಗಳು. ಇಂದು ನಾವು ಕಾಣ್ತಕ್ಕಂಥ ಕಾಗದ ಹಣ ಇರ್ಬೋದು, ನಾಣ್ಯ ರೂಪದ ಹಣ ಇರ್ಬೋದು, ಇವು ಯಾವುದೇ ಒಂದೇ ಒಂದು ರಾತ್ರಿಯಲ್ಲಿ ಹುಟ್ಟುಕೊಂಡಂಥವುಗಳಲ್ಲ, ಸಂಭವಿಸುವಂಥವುಗಳಲ್ಲ. ಇವುಗಳನ್ನ ಕಾಣಲಿಕ್ಕೆ ಸಾವಿರಾರು ವರ್ಷಗಳನ್ನ ನಾವು ತೆಗೆದುಕೊಂಡಿದ್ದೇವೆ. ಹಣದ ವಿಕಾಸದಲ್ಲಿ ಹಲವಾರು ಹಂತಗಳಿವೆ. ಅದರಲ್ಲಿ ವಸ್ತು ವಿನಿಮಯ ಪದ್ಧತಿಯು ಅತ್ಯಂತ ಪ್ರಾರಂಭದ ಮತ್ತು ಅತ್ಯಂತ ಪ್ರಾಚೀನ ಹಂತವಾಗಿದೆ. ಹೀಗೆ ಹಣದ ವಿಕಾಸದ ಹಂತಗಳನ್ನ ಈಗ ನಾವು ಚರ್ಚಿಸೋಣ ಮಕ್ಕಳೇ. ಈಗ ನೋಡಿ ಮಕ್ಕಳೇ, ಹಣದ ವಿಕಾಸದ ಹಂತಗಳು. ಹಣದ ವಿಕಾಸದ ಹಂತಗಳು. ಈ ಚಾರ್ಟ್ ಅನ್ನ ಎಲ್ಲರೂ ಬರ್ಕೊಳ್ಳಿ ಮಕ್ಕಳೇ. ಇವುಗಳನ್ನ ಹಣದ ವಿಕಾಸದ ಹಂತಗಳನ್ನ ನಾವು ಒಂದೊಂದಾಗಿ ಇಂದಿನ ತರಗತಿಯಲ್ಲಿ ನಾವು ಚರ್ಚೆಯನ್ನ ಮಾಡೋಣ ಮಕ್ಕಳೇ. ಹಣದ ವಿಕಾಸಗಳು ಒಟ್ಟು 6 ಹಂತಗಳಲ್ಲಿದೆ. ಒಂದು ವಸ್ತು ವಿನಿಮಯ ಪದ್ಧತಿ, ವಸ್ತು ರೂಪದ ಹಣ, ಲೋಹದ ಹಣ, ಕಾಗದ ಹಣ, ಬ್ಯಾಂಕ್ ಹಣ, ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್. ಹೇಳಮ್ಮ ಸರಣ್ಣ ನೀವು ಹಣದ ವಿಕಾಸದ ಹಂತಗಳು. ವಸ್ತು ವಿನಿಮಯ ಪದ್ಧತಿ, ವಸ್ತು ರೂಪದ ಹಣ, ಲೋಹದ ಹಣ, ಕಾಗದ ಹಣ, ಬ್ಯಾಂಕ್ ಹಣ, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್. ಈಗ ನಾವು ಪ್ರಸ್ತುತ ಬಳಸ್ತಿರುವಂತಹ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್. ಮಕ್ಕಳೇ, ಈಗ ಇಲ್ಲಿ ಒಂದು ನಾನು ಚಿತ್ರವನ್ನ ತೋರಿಸ್ತಾ ಇದ್ದೀನಿ. ಇದು ಯಾವ ರೀತಿಯ ವ್ಯಾಪಾರದ ಪದ್ಧತಿಗೆ ಒಳಪಟ್ಟಿದೆ ಅನ್ನೋದನ್ನ ನೀವು ಹೇಳ್ಬೇಕು ಮಕ್ಕಳೇ. ಹೇಳ್ತೀರಾ? ಗುರುತಿಸಿ ಚಿತ್ರವನ್ನ.
ನೋಡಿ, ಎಲ್ಲರೂ ಈ ಚಿತ್ರವನ್ನ ಗಮನಿಸಿ. ಚೆನ್ನಾಗಿ ಗಮನಿಸಿ. ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಈ ಕಡೆ ವೀಕ್ಷಿಸಿ. ಎಲ್ಲರೂ ವೀಕ್ಷಿಸಿದ್ರಾ? ಹಾಗಾದ್ರೆ ಇದು ಯಾವ ರೀತಿಯ ವ್ಯಾಪಾರದ ಪದ್ಧತಿಯಾಗಿದೆ? ಇದು ಕೈ ಎತ್ತಬೇಕು. ಸಿಂಧು, ವಸ್ತು ವಿನಿಮಯ ಪದ್ಧತಿ. ವಸ್ತು ವಿನಿಮಯ ಪದ್ಧತಿ. ವೆರಿ ಗುಡ್. ಇದು ವಸ್ತು ವಿನಿಮಯ ಪದ್ಧತಿಗೆ ಸಂಬಂಧಪಟ್ಟಿದೆ. ಹೌದಲ್ವಾ? ವಸ್ತು ವಿನಿಮಯ ಪದ್ಧತಿ. ಇಲ್ಲಿ ಹಣ ಬಳಕೆ ಇಲ್ಲ. ಇದು ಅತ್ಯಂತ ಪ್ರಾಚೀನ ಕಾಲದಲ್ಲಿ ನಡೆಯುತ್ತಿದ್ದಂತ ವ್ಯಾಪಾರದ ಪದ್ಧತಿಯಾಗಿದೆ. ಹೌದಲ್ಲಿ? ಈಗ ಮಕ್ಕಳೇ ಚರ್ಚೆ ಮಾಡೋಣ. ಇಲ್ಲಿ ಹಣದ ಬಳಕೆ ಇಲ್ಲ ಅಲ್ವಾ? ಆದ್ರೂ ಇಲ್ಲಿ ವ್ಯಾಪಾರ ನಡೀತಾ ಇದೆ. ಸರಕುಗಳನ್ನ ಕೊಡೋದು, ತೆಗೆದುಕೊಳ್ಳೋದು, ಸೇವೆಗಳನ್ನೆಲ್ಲ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಒಂದು ವಸ್ತು ವಿನಿಮಯ ಪದ್ಧತಿಯಲ್ಲಿ ಹಣ ಇಲ್ಲದೆ ನಡೆಯುತ್ತಿದ್ದಾಗ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದ್ವು ಅನ್ನೋದನ್ನ ನೋಡೋಣ, ಚರ್ಚೆ ಮಾಡೋಣ. ಹಾಗಾದ್ರೆ ನೀವೇ ಈಗ ಯೋಚಿಸಿ ಮಕ್ಕಳು. ಹಣ ಬಳಕೆಯಲ್ಲಿ ಇಲ್ಲದೆ ಇದ್ದಾಗ ಈ ವಸ್ತು ವಿನಿಮಯ ಪದ್ಧತಿಯಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಿರ್ಬೋದು? ಯಾರು ಹೇಳ್ತೀರಿ? ಒಂದೊಂದೇ ಸಮಸ್ಯೆಗಳನ್ನ ಹೇಳ್ಬೇಕು. ಗೊತ್ತಿರೋ ಕೈ ಎತ್ತಿ. ಹೇಳಮ್ಮ. ಸಂಪತ್ತಿನ ಸಂಗ್ರಹದ ಸಮಸ್ಯೆ. ವಸ್ತು ವಿನಿಮಯ ಪದ್ಧತಿಯಲ್ಲಿ ಸಂಪತ್ತಿನ ಸಂಗ್ರಹ ಮಾಡತಕ್ಕಂಥ ಸಮಸ್ಯೆ ಇದೆ. ಸಂಪತ್ತಿನ ಸಂಗ್ರಹ. ವೆರಿ ಗುಡ್. ಸಂಪತ್ತಿನ ಸಂಗ್ರಹದ ಸಮಸ್ಯೆ. ಯಾಕಪ್ಪ ಅಂದ್ರೆ ಇಲ್ಲಿ ಹಣ ಇಲ್ಲ. ಅವರು ಬಳಸ್ತಕ್ಕಂತಹ ವಸ್ತುಗಳು, ಪ್ರಾಣಿಗಳೇ ಅವರ ಸಂಪತ್ತು. ಆದ್ರೆ ಇವುಗಳನ್ನ ಬಹಳಷ್ಟು ದಿನಗಳ ಕಾಲ ಸಂಗ್ರಹಿಸಿ ಇಡ್ಲಿಕ್ಕೆ ಬರೋದಿಲ್ಲ. ಅವು ನಾಶವಂತವೇ. ಹಾಗಾಗಿ ಸಂಪತ್ತಿನ ಸಂಗ್ರಹ ಕಷ್ಟ ಆಗ್ತಿತ್ತು. ಸಮಸ್ಯೆ ಇದೆ. ಮತ್ತೆ ಎರಡನೇದು, ಮತ್ತೇನ್ ಸಮಸ್ಯೆ? ಸಮಯ ಮತ್ತು ಕಾಲ ವ್ಯರ್ಥವಾಗುತ್ತೆ. ಸಮಯ ಮತ್ತು ಕಾಲ ವ್ಯರ್ಥವಾಗುತ್ತೆ. ಇಲ್ಲಿ ಸಮಯ ಮತ್ತು ಕಾಲ. ಸಮಯ ಮತ್ತು ಕಾಲ ಹೆಂಗೆ ಅಂದ್ರೆ ವಸ್ತುಗಳಿಗೆ ವಿನಿಮಯ ಮಾಡಿಕೊಳ್ಬೇಕಾಗಿರೋದ್ರಿಂದ ಆ ವಸ್ತು ದೊರೆಯುವಂತ ವ್ಯಕ್ತಿಯ ಬಳಿಗೆ ಹೋಗ್ಬೇಕು ಅವನು ಅಲ್ವಾ? ಆ ವ್ಯಕ್ತಿ ಆ ವಸ್ತುವನ್ನ ತೆಗೆದುಕೊಳ್ಳೋ. ಉದಾಹರಣೆಗೆ ನೋಡಿ, ಈಗ ಒಂದು ಉದಾಹರಣೆಯ ಮೂಲಕ ಇದನ್ನ ವಿವರಿಸೋಣ ಮಕ್ಕಳೇ. ಎ ಎಂತಕ್ಕಂಥ ವ್ಯಕ್ತಿ ಮತ್ತು ಬಿ ಅಂತಕ್ಕಂಥ ವ್ಯಕ್ತಿ. ಎ ಅಂತಕ್ಕಂಥ ವ್ಯಕ್ತಿಯ ಬಳಿ ಹಸು ಇದೆ, ಗೊತ್ತಾಯ್ತಾ? ಇವನಿಗೆ ಕುರಿ ಬೇಕಾಗಿದೆ. ಬಿ ಎನ್ನುವ ವಸ್ತುವಿನ ವ್ಯಕ್ತಿಯ ಬಳಿ ಕುರಿ ಇದೆ. ಈಗ ಎ ಎನ್ನುವ ವ್ಯಕ್ತಿ ಬಿ ಎನ್ನುವ ವ್ಯಕ್ತಿ ಕುರಿ ಯಾರ ಹತ್ರ ಇದೆ ಅವನ ಹತ್ರ ಹುಡುಕೊಂಡು ಹೋಗ್ಬೇಕು. ಅವನಿಗೆ ಬಿ ಎನ್ನುವ ವ್ಯಕ್ತಿಗೆ ಹಸುನೇ ಬೇಕು. ಅವನಿಗೆ ಹಸು ಬೇಕಾಗಿರ್ಬೇಕು. ಇವನಿಗೆ ಅವನ ಹತ್ರ ಕುರಿ ಇದೆ ಅಂದ ತಕ್ಷಣಕ್ಕೆ ವ್ಯಾಪಾರ ನಡೆಯಲ್ಲ. ಅವನಿಗೆ ಹಸು ಬೇಕಾಗಿರ್ಬೇಕು. ಇಬ್ಬರ ನಡುವೆ ಹೊಂದಾಣಿಕೆ ಇದ್ರೆ ಮಾತ್ರ ವ್ಯಾಪಾರ ನಡೆಯುತ್ತೆ, ಇಲ್ಲದಿದ್ರೆ ನಡೆಯಲ್ಲ. ಇದಕ್ಕೋಸ್ಕರ ಅವನು ಅನೇಕ ಜನರನ್ನ ಭೇಟಿ ಆಗ್ಬೇಕಾಗುತ್ತೆ. ನಿನಗೆ ಕುರಿ ಬೇಕಾ, ಹಸು ಇದೆ, ನಿನಗೆ ಹಸು ಬೇಕಾ ಅಂತ ಕೇಳ್ಕೊಂತ ಹೋಗ್ಬೇಕು. ಜೊತೆಗೆ ಅವನ ಹತ್ರ ಕುರಿ ಇರ್ಬೇಕು ಇವನಿಗೆ ಕೊಡ್ಲಿಕ್ಕೆ, ಹೌದಲ್ವಾ? ಹೀಗೆ ಅನೇಕ ಜನರನ್ನ ಭೇಟಿ ಆಗ್ಲಿಕ್ಕೆ ಹೋದಾಗ ಅವನಿಗೆ ಏನಾಗಿದೆ? ಸಮಯ ಮತ್ತು ಕಾಲ ಎರಡೂ ಹರಣ ಆಗಿದೆ. ಬಹಳಷ್ಟು ದಿನಗಳೇ ಬೇಕಾಗ್ಬೋದು ವ್ಯಾಪಾರ ಕುದುರ್ಲಿಕ್ಕೆ ಅಲ್ವಾ? ಮತ್ತೆ ಇಲ್ಲಿ ಒಂದು ಮೌಲ್ಯವನ್ನ ನಿರ್ಧರಿಸೋದು ಕಷ್ಟ ಇದೆ. ಹಾಗಾದ್ರೆ ಒಂದು ಹಸುವಿಗೆ ಎಷ್ಟು ಕುರಿಗಳನ್ನ ಕೊಡ್ಬೇಕು? ಇಬ್ಬರ ನಡುವೆ ವ್ಯಾಪಾರದ ಹೊಂದಾಣಿಕೆ ಆಗ್ಬೇಕು ತಾನೆ, ಆವಾಗಲೇ ವ್ಯಾಪಾರ ನಡೆಯೋದು, ಇಲ್ದಿದ್ರೆ ನಡೆಯಲ್ಲ. ಹಾಗಾದ್ರೆ ಒಂದು ಹಸುವಿಗೆ ಎಷ್ಟು ಕುರಿಗಳನ್ನ ಕೊಡ್ಬೇಕು? ನೋಡಿ, ಅಲ್ಲಿ ಬೆಲೆ ನಿಗದಿ ಇಲ್ಲ. ಹಣ ಇದ್ರೆ ಬೆಲೆ ನಿಗದಿ ಆಗ್ಬಿಡೋದು. ಇಬ್ಬರ ನಡುವೆ ವ್ಯಾಪಾರದ ಹೊಂದಾಣಿಕೆ ಆಗ್ಬೇಕು. ಈ ಸಮಸ್ಯೆನೂ ಕೂಡ ಇಲ್ಲಿ ಕಂಡು ಬರ್ತದೆ. ಇದು ಎರಡನೇ ಸಮಸ್ಯೆ. ವಸ್ತು ವಿನಿಮಯ ಪದ್ಧತಿಯಲ್ಲಿ ನೋಡಿ, ಸಮಯ ಮತ್ತು ಕಾಲದ ಸಮಸ್ಯೆ ಉಂಟಾಗುತ್ತೆ. ತಕ್ಷಣಕ್ಕೆ ವಸ್ತು ಬೇಕು ಅಂತ ತಕ್ಷಣಕ್ಕೆ ಸಿಗೋದಿಲ್ಲ. ಅದಕ್ಕಾಗಿ ಅಲೆದಾಡಬೇಕಾಗ್ತದೆ.
ಇದು ಎರಡನೇ ಸಮಸ್ಯೆ. ಮತ್ತೆ ಯಾರು ಹೇಳ್ತೀರಿ ಮೂರನೇ ಸಮಸ್ಯೆ? ಸಾಕಷ್ಟು ಸಮಸ್ಯೆಗಳಿದಾವೆ ಇದರಲ್ಲಿ. ದೀಪಿಕಾ. ವಸ್ತು ವಿನಿಮಯವು ಅತಿ ಕಷ್ಟವಾದ ವ್ಯಾಪಾರ ಕಷ್ಟಕರವಾದಂತ ವ್ಯಾಪಾರ ವಿಧಾನ ಇದು ಅಲ್ವಾ? ಇದು ಕಷ್ಟಕರವಾದಂತ ವ್ಯಾಪಾರ ವಿಧಾನವಾಗಿದೆ. ಕಷ್ಟಕರ ವ್ಯಾಪಾರ ನೋಡಿ, ಅಲ್ಲಿ ವಸ್ತುವನ್ನ ಹುಡ್ಕೊಂಡು ಹೋಗೋದು, ಸಮಯ ಇದೆಲ್ಲ ಆಗುತ್ತೆ, ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಬಹಳಷ್ಟು ಸಮಯ ಅವನು ಎಷ್ಟೋ ಎಲ್ಲಿ ಆ ವಸ್ತು ದೊರೆಯುತ್ತೆ ಅಂತ ಬಹಳ ದೂರದವರೆಗೆ ಹುಡ್ಕೊಂಡು ಹೋಗ್ಬೇಕು. ತಕ್ಷಣಕ್ಕೆ ಬೇಕಾಗಿರುತ್ತೆ. ಈಗ ಅವನೇನೋ ಹಬ್ಬ ಜಾತ್ರೆ ಮಾಡ್ತಿದ್ದಾನಪ್ಪ, ಕುರಿ ಬಲಿ ಕೊಡಬೇಕು, ಇವತ್ತೇ ಹಬ್ಬ ಮಾಡಬೇಕು ಜಾತ್ರೆ, ಆದ್ರೆ ಆ ಹಬ್ಬಕ್ಕೆ ಅವನಿಗೆ ಆ ವಸ್ತು ಸಿಗದೇ ಇರ್ಬೋದು. ಹಾಗಾಗಿ ಇದು ಕಷ್ಟಕರವಾದಂತ ವ್ಯಾಪಾರ ಆಗಿದೆ. ಇಬ್ಬರ ನಡುವೆ ಹೊಂದಾಣಿಕೆ ಆಗದೇ ಇರ್ಬೋದು. ಹಾಗಾಗಿ ಈ ವ್ಯಾಪಾರ ಏನಿತ್ತು ಅತಿ ಸುಲಭವಾದ ವ್ಯಾಪಾರ ಅಲ್ಲ. ವಸ್ತು ವಿನಿಮಯ ಪದ್ಧತಿ ಕಷ್ಟಕರವಾದಂತ ವ್ಯಾಪಾರ. ಮತ್ತೆ ಸರಕುಗಳ ಅವಿಭಾಜ್ಯತೆಯ ವೆರಿ ಗುಡ್. ಸರಕುಗಳ ಅವಿಭಾಜ್ಯತೆ ಸಮಸ್ಯೆ ಎಲ್ಲ ಬರ್ಕೋಬೇಕು ಮಕ್ಕಳೇ. ಇವು ಸರಕುಗಳ ಅವಿಭಾಜ್ಯತೆಯ ಸಮಸ್ಯೆ. ಅವಿಭಾಜ್ಯತೆಯ ಸಮಸ್ಯೆ. ಇಲ್ಲಿ ಸರಕುಗಳನ್ನ ನೋಡಿ, ನಾವು ಅಂಗಡಿಯಲ್ಲಿ ಅಕ್ಕಿ ತರಕ್ ಹೋದ್ರೆ 1/4 kg ಬೇಕೋ 100 ಗ್ರಾಮ್ ಬೇಕೋ ವಿಭಜಿಸಿ ಕೊಡ್ತಾರೆ, ಹೌದಲ್ವಾ? ಆದ್ರೆ ಇಲ್ಲಿ ಹಸು ಕುರಿಗಳನ್ನ ಎಷ್ಟು ಅಂತ ಹೇಳಿ ವಿಭಜಿಸಬಹುದು. 2.5. ಈಗ ಒಂದು ಹಸುವಿಗೆ 2.5 ಕುರಿ ಅಂತ ಹೇಳಿ ನಿರ್ಧಾರ ಆದ್ರೆ ಕುರಿಯನ್ನ ಕಟ್ ಮಾಡಕ್ ಬರಲ್ಲ, ವಿಭಜನೆ ಮಾಡಕ್ ಬರಲ್ಲ. ವಿಭಜನೆ ಮಾಡಕ್ ಸುಟ್ಟೋಗುತ್ತೆ, ಹೌದಲ್ವಾ? ಕೆಲವು ವಸ್ತುಗಳನ್ನ ವಿಭಜನೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ಹಣವನ್ನ ನೋಡಿ, ನಾವು ಎಷ್ಟು ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಹಣವನ್ನ ವಿಭಜಿಸಬಹುದು. ಅದೇ ರೀತಿ ವಸ್ತುಗಳನ್ನ ವಿಭಜಿಸಬಹುದು, ಅಥವಾ ಮೌಲ್ಯ ಕಟ್ಟಿ ಆ ವಸ್ತುವನ್ನ ವಿಭಜನೆ ಮಾಡದೆ ನಾವೆಲ್ಲರೂ ಹಸು ತರಕ್ ಹೋದ್ರೆ 1 ಹಸು ತರ್ತೀವ? ಇಲ್ಲ. ಅದನ್ನ ಹಣಕ್ಕೆ ಬೆಲೆ ಮಾರಾಟ ಮಾಡಿ ನಾವು ಮತ್ತಿನ್ನೊಂದು ಕಡೆ ಕೊಂಡ್ಕೋಬಹುದು. ಅಲ್ಲಿ ಸಮಯ ಎಲ್ಲದೂ ಉಳಿತಾಯ ಆಗುತ್ತೆ. ಆದ್ರೆ ಇಲ್ಲಿ ಕೆಲವು ಸರಕುಗಳನ್ನ ನಮಗೆ ವಿಭಜಿಸಲಿಕ್ಕೆ ಬರೋದಿಲ್ಲ. ಚಿಕ್ಕ ಚಿಕ್ಕ ಭಾಗ ಮಾಡಿ ಮಾರಾಟ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇದು ಕೂಡ ಇಲ್ಲಿ ನಾವು ಕಾಣ್ತಕ್ಕಂಥ ಸಮಸ್ಯೆ. ನೆಕ್ಸ್ಟ್ ಮತ್ತೆ ಯಾವ ಸಮಸ್ಯೆಯನ್ನ ಕಾಣ್ತೀವಿ? ಸರಿ, ವಸ್ತುಗಳ ನಡುವೆ ವಿನಿಮಯದ ಹೊಂದಾಣಿಕೆ ಮಾಡಿಕೊಳ್ಳುವುದು ಕಷ್ಟ. ವಸ್ತುಗಳ ನಡುವೆ ವಿನಿಮಯದ ಹೊಂದಾಣಿಕೆ ಸಮಸ್ಯೆ. ವಿನಿಮಯ ಹೊಂದಾಣಿಕೆ, ವೆರಿ ಗುಡ್. ವಸ್ತು ವಿನಿಮಯ ಹೊಂದಾಣಿಕೆ ಸಮಸ್ಯೆ. ಇಬ್ಬರಿಗೂ ಕೂಡ ನೋಡಿ, ಅವನು ಆ ವಸ್ತುವನ್ನ ತೆಗೆದುಕೊಳ್ಳಿಕ್ಕೆ ಸಿದ್ಧ ಇರಬೇಕು, ಇವನು ಆ ವಸ್ತುವನ್ನ ಮಾರಾಟ ಮಾಡೋರ್ನೇ ಹುಡ್ಕೋಬೇಕಾಗುತ್ತೆ. ಹಾಗಾಗಿ ಇಬ್ಬರ ನಡುವೆ ಹೊಂದಾಣಿಕೆ ಆಗ್ಬೇಕಾಗುತ್ತೆ. ಆ ವಸ್ತು ಸಿಕ್ಕಟ್ಟಿಗೆನೆ ವ್ಯಾಪಾರ ಕುದುರಲ್ಲ. ಇಬ್ಬರ ನಡುವೆ ಅಲ್ಲಿ ಸರ್ವಸಾಮಾನ್ಯ ಬೆಲೆ ನಿಗದಿ ಆಗಿರಲ್ಲ ಇಲ್ಲಿ. ಹಾಗಾಗಿ ಇಬ್ಬರ ನಡುವಿನ ಹೊಂದಾಣಿಕೆಯಿಂದ ವ್ಯಾಪಾರ ನಡೀತಕ್ಕಂಥದ್ದು. ಇಬ್ಬರ ನಡುವೆ ಹೊಂದಾಣಿಕೆ ಆಗದೇ ಇರಬಹುದು. ಆವಾಗ ಅವ್ರು ಎಷ್ಟೇ ತಿರುಗಿದ್ರು ಆ ವ್ಯಾಪಾರಕ್ಕಾಗಿ ಮಾಡಿದಂತ ಸಮಯ ಕಾಲ ಎಲ್ಲ ವ್ಯರ್ಥವಾಗುತ್ತೆ. ಮತ್ತೇನ್ ಸಮಸ್ಯೆಗಳನ್ನ ಕಾಣ್ತೀವಿ ಇಲ್ಲಿ? ಬಸ್ರಾಗ ಸಂಪತ್ತಿನ ಸಂಗ್ರಹ ಮಾಡುವುದು ಅಸಾಧ್ಯ. ಸಂಪತ್ತಿನ ಸಂಗ್ರಹವನ್ನ ಇಲ್ಲಿ ಮಾಡ್ಲಿಕ್ಕೆ ಕುರಿಗಳನ್ನಾಗ್ಲಿ, ದನಕರುಗಳನ್ನಾಗ್ಲಿ, ಪ್ರಾಣಿಗಳನ್ನ ಸಂಪತ್ತು ಅಂತ ಹೇಳಿ ಬಹಳಷ್ಟು ದಿನ ಸಂಗ್ರಹ ಮಾಡಿ ಭವಿಷ್ಯತ್ತಿಗೆ ಇಡ್ಲಿಕ್ಕೆ ಬರೋದಿಲ್ಲ. ಅವು ಆಯುಷ್ ಆಗ್ತವೆ, ನಾಶ ಆಗ್ತವೆ ತಾನೆ. ಅವಕ್ಕೆ ಆಯುಷು ಆದಾಗೆ, ವಯಸ್ಸಾದಾಗೆ ಮೌಲ್ಯ ಕಡಿಮೆ ಆಗುತ್ತೆ. ಹಾಗಾಗಿ ಸಂಪತ್ತಿನ ಸಂಗ್ರಹ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಮತ್ತೇನ್ ಸಮಸ್ಯೆಗಳಿದೆ? ಮೌಲ್ಯವನ್ನು ನಿರ್ಧರಿಸುವುದು ಕಷ್ಟ. ಮೌಲ್ಯವನ್ನು ನಿರ್ಧರಿಸುವುದು ಕಷ್ಟ. ವೆರಿ ಗುಡ್. ಮೌಲ್ಯ ನಿರ್ಧಾರದ ಸಮಸ್ಯೆ. ಈಗ ನಾವು ಆಧುನಿಕ ಕಾಲದಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನ ಹಣದ ರೂಪದಲ್ಲಿ ಕಟ್ತೀವಿ. ಆದ್ರೆ ಆ ವಸ್ತುವಿಗೆ ಹಣ ಬಳಕೆಯಲ್ಲಿ ಇಲ್ಲದೆ ಇದ್ದುದರಿಂದ ಆ ವಸ್ತುವಿಗೆ ಬೆಲೆ ಎಷ್ಟು ಅಂತ ಹೇಳಿ ನಿಗದಿ ಮಾಡಲಿಕ್ಕೆ ಮಾಧ್ಯಮ ಇಲ್ಲದೆ ಇದ್ದಿದ್ದರಿಂದ ಅದು ಕೂಡ ಸಮಸ್ಯೆ ಆಗಿತ್ತು. ಹೀಗೆ ವಸ್ತು ವಿನಿಮಯ ಪದ್ಧತಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಮತ್ತೇನು ಸಮಸ್ಯೆಗಳಿದಾವೆ ಮಕ್ಕಳೇ? ನಂದಿತಾ, ಸಾರ್ವತ್ರಿಕ ಮೌಲ್ಯಮಾಪನದ ಸಮಸ್ಯೆ. ಆ ಬೆಲೆಗೆ ಎಲ್ಲರೂ ಹೊಂದ್ಕೊಳ್ಳಲ್ಲ. ಒಬ್ಬೊಬ್ಬರ ತಕ್ಕ ಒಂದೊಂದು ರೀತಿ ವ್ಯಾಪಾರ ಇರುತ್ತೆ. ಒಬ್ಬನ ಒಂದು ಹಸುಗೆ 3 ಕುರಿ ಕೊಡ್ಬೋದು, ಇನ್ನೊಂದು 4 ಕೊಡ್ಬೋದು, 5 ಕೊಡ್ಬೋದು, ಒಬ್ಬನೊಂದೇ ಕೊಡ್ತೀನಿ ಅಂತ ಹೇಳ್ಬೋದು. ಹೀಗೆ ಸಾರ್ವತ್ರಿಕ ಮೌಲ್ಯಮಾಪನದ ಕೊರತೆ ಇದೆ.
ಮತ್ತೊಂದು ಸಮಸ್ಯೆ ಏನಿದೆ? ಸಾರ್ವತ್ರಿಕ ಮೌಲ್ಯಮಾಪನದ ಕೊರತೆ. ಸಾರ್ವತ್ರಿಕ ಮೌಲ್ಯಮಾಪನದ ಕೊರತೆ. ಬರ್ಕೊಂಡ್ರೆ ಮಕ್ಕಳು ಇವನ್ನ? ಈಗ ಮಕ್ಕಳೇ, ಹಣದ ವಿಕಾಸದ ಎರಡನೇ ಹಂತಕ್ಕೆ ನಾವು ಹೋಗೋಣ. ಹಾಗಾದ್ರೆ ಹಣದ ವಿಕಾಸದ ಎರಡನೇ ಹಂತ ಯಾವುದು? ವಸ್ತು ರೂಪದ ಹಣ. ಹಾಗಾದ್ರೆ ಈಗ ನಾವು ಮುಂದಿನ ಹಂತ ವಸ್ತು ರೂಪದ. ಇನ್ನೊಂದು ಗೊತ್ತಿರ್ಲಿ, ಇದು ವಸ್ತು ವಿನಿಮಯ ಪದ್ಧತಿ ಏನಿದೆಯಲ್ಲ, ಇದು ಅತ್ಯಂತ ಪ್ರಾಚೀನ ಕಾಲದ ಪದ್ಧತಿ. ಇದು ಮೊಟ್ಟ ಮೊದಲ ಹಣದ ವಿಕಾಸದ ಮೊದಲನೆಯ ಪದ್ಧತಿ. ಇದು ಅತ್ಯಂತ ಪುರಾತನವಾದಂತಹ ಹಂತವಾಗಿದೆ. ಹಣದ ವಿಕಾಸದ ಅತ್ಯಂತ ಪುರಾತನ ಹಂತವಾಗಿದೆ. ನೆಕ್ಸ್ಟ್ ಎರಡನೆಯ ಹಂತ ವಸ್ತು ರೂಪದ. ಇಲ್ಲಿ ನೋಡಿ, ಎರಡನೇ ಪದ್ಧತಿ ವಸ್ತು ರೂಪದ ಹಣ. ಇಲ್ಲಿ ವಸ್ತುವನ್ನ ಹಣವಾಗಿ ಇಲ್ಲಿ ಬಳಕೆ ಮಾಡಲಾಗುತ್ತೆ. ಇಲ್ಲಿ ಹಣವನ್ನ ಏನು ವಸ್ತು ಲೋಹದ ಹಣ ಯಾವುದು ಕಂಡುಹಿಡಿದಿಲ್ಲ. ಇಲ್ಲಿ ವಸ್ತು ಒಂದು ನಿರ್ದಿಷ್ಟ ಗಾತ್ರ ಮತ್ತು ತೂಕದ ವಸ್ತುವೊಂದನ್ನು, ಒಂದು ನಿರ್ದಿಷ್ಟ ಗಾತ್ರ ಮತ್ತು ತೂಕದ ವಸ್ತುವೊಂದನ್ನು ಹಣವೆಂದು ಪರಿಗಣಿಸಲಾಗುತ್ತದೆ. ಇದನ್ನ ವಸ್ತು ರೂಪದ ಹಣ ಎಂದು ಕರೆಯಲಾಗುತ್ತದೆ. ಒಂದು ನಿರ್ದಿಷ್ಟ ಗಾತ್ರ ಮತ್ತು ತೂಕದ ವಸ್ತುವೊಂದನ್ನು ಹಣವೆಂದು ಪರಿಗಣಿಸಲಾಗುತ್ತದೆ. ಇದನ್ನ ವಸ್ತು ರೂಪದ ಹಣ ಅಂತ ಹೇಳಿ ಕರೀತಾರೆ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಹಣ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಗ್ರೀಸ್ನಲ್ಲಿ ಹಸು, ಗ್ರೀಸ್ನಲ್ಲಿ ಹಸು. ಅದೇ ರೀತಿ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಗ್ರೀಸ್ನಲ್ಲಿ ಹಸು, ರೋಮ್ನಲ್ಲಿ ಕುರಿ. ರೋಮ್ ದೇಶದಲ್ಲಿ ಕುರಿಯನ್ನ ಅವರು ವಸ್ತು ರೂಪದ ಹಣವನ್ನಾಗಿ ಬಳಕೆ ಮಾಡ್ತಾ ಇದ್ರು, ಕುರಿ. ಅದೇ ರೀತಿ ಗ್ರೀಸ್ನಲ್ಲಿ, ಚೀನಾದಲ್ಲಿ ಹಲ್ಲುಗಳು, ಚೀನಾ ದೇಶದಲ್ಲಿ ಹಲ್ಲುಗಳು. ಇವುಗಳನ್ನ ವಸ್ತು ರೂಪದ ಹಣವಾಗಿ ಬಳಕೆಯನ್ನ ಮಾಡ್ತಿದ್ರು. ಇದು ಹಣದ ವಿಕಾಸದ ಎರಡನೆಯ ಹಂತ. ಆದ್ರೆ ಈ ಪದ್ಧತಿ ವಸ್ತು ವಿನಿಮಯ ಪದ್ಧತಿಯ ಎಲ್ಲಾ ಸಮಸ್ಯೆಗಳನ್ನ ಇದು ಬಗೆಹರಿಸ್ತಿಲ್ಲ. ಇನ್ನು ವಸ್ತು ವಿನಿಮಯದ ಸಮಸ್ಯೆಗಳು ಸಾಕಷ್ಟಿದ್ವು. ಆದ್ರೆ ಇದು ವಸ್ತು ವಿನಿಮಯ ಪದ್ಧತಿಯ ದೋಷಗಳನ್ನ ನಿವಾರಿಸುವಲ್ಲಿ ಇದು ವಿಫಲವಾಗಿದೆ. ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಇದು ವಿಫಲವಾಗಿದೆ. ಇದು ಎರಡನೆಯ ಹಂತ. ಮಕ್ಕಳೇ, ಈಗ ವಸ್ತು ವಿನಿಮಯ ಪದ್ಧತಿಯ ಮೂರನೆಯ ಹಂತವನ್ನ ನಾವು ನೋಡೋಣ. ವಸ್ತು ಲೋಹದ ಹಣ. ಮೂರನೆಯ ಹಂತ ಲೋಹದ ಹಣ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಒಬ್ಬರು ಬರೀ ಯಾವ್ಯಾವ ನಾಣ್ಯಗಳು ಅಂತ ಗುರುಸಿ ನೋಡಿ. ಇವೆಲ್ಲ ಲೋಹದ ನಾಣ್ಯಗಳು. ಲೋಹದ ನಾಣ್ಯಗಳಿದಾವೆ ಗುರುತ ಮಾಡಿ. ಸರ್, ಇದು 1 ಪೈಸಾ, ಇದು 2 ಪೈಸಾ, ಇದು 3 ಪೈಸಾ, ಇದು 5 ಪೈಸಾ, ಇದು 2 ಪೈಸಾ, ಇದು 3 ಪೈಸಾ, ಇದು 25 ಪೈಸಾ, ಇದು 50 ಪೈಸಾ, ಇದು 1 ರೂಪಾಯಿ, ಇದು 2 ರೂಪಾಯಿ, ಇದು 50 ಪೈಸಾ, ಇದು 10 ರೂಪಾಯಿ, ಇದು 5 ರೂಪಾಯಿ. ಹೀಗೆ ಇವತ್ತು ಚಲಾವಣೆಯಲ್ಲಿರ್ತಕ್ಕಂಥ ಇದರಲ್ಲಿ ಕೆಲವು ಈಗ ಚಲಾವಣೆಯಿಂದ ಕಣ್ಮರೆಯಾಗಿರುವ ನಾಣ್ಯಗಳನ್ನ ಕಾಣ್ತೀವಿ. ಹಣದುಬ್ಬರವಾಗಿದೆ. ಹಾಗಾಗಿ ಇವತ್ತು 2 ಪೈಸೆ, 5 ಪೈಸೆ, 25 ಪೈಸೆ, 50 ಪೈಸೆ ಇವು ಚಲಾವಣೆಯಲ್ಲಿ ಈಗ ಇಲ್ಲ, ಕಣ್ಮರೆಯಾಗಿದ್ದಾವೆ. ಯಾಕೆಂದ್ರೆ ಹಣದುಬ್ಬರದಿಂದಾಗಿ ಈ ನಾಣ್ಯಗಳನ್ನ ನೀವು ಈಗ ಬಳಸ್ತಾ ಇಲ್ಲ. ಮುಂದೆ 1 ರೂಪಾಯಿ, 2 ರೂಪಾಯಿ ಅವು ಕೂಡ ಚಲಾವಣೆಯಿಂದ ಕಣ್ಮರೆ ಆಗ್ತವೆ. ಅದರ ಕೊಳ್ಳುವ ಶಕ್ತಿ ಕಡಿಮೆಯಾದಾಗ ಈ ನಾಣ್ಯಗಳು ಮೌಲ್ಯವನ್ನ ಕಳ್ಕೊಳ್ತವೆ. ಹಿಂದೆಲ್ಲ ನೋಡಿ ಈ ರೀತಿ ಲೋಹದ ಹಣ ಬಳಕೆಗೆ ಬಂತು. ಈ ಲೋಹದ ಹಣ ವಸ್ತು ವಿನಿಮಯ ಪದ್ಧತಿಯ ಕೆಲವು ಸಮಸ್ಯೆಗಳನ್ನ ಇದು ಬಗೆಹರಿಸಿತು. ಇಲ್ಲಿ ನೋಡಿ, ಇತಿಹಾಸದಲ್ಲಿ ಬೇರೆ ಬೇರೆ ರಾಜರ ಕಾಲದಲ್ಲಿ ನೀವು ಓದ್ಬೇಕಾದ್ರೆ ಅಲ್ಲಿ ನಾಣ್ಯಗಳ ಬಗ್ಗೆ ಓದಿದಿರಿ. ಅವರು
ಅನೇಕ ಚಿನ್ನದ ನಾಣ್ಯಗಳನ್ನ, ಬಂಗಾರದ ನಾಣ್ಯಗಳನ್ನ, ಬೆಳ್ಳಿಯ ನಾಣ್ಯಗಳನ್ನ, ತಾಮ್ರದ ನಾಣ್ಯಗಳನ್ನ ಬಳಕೆಗೆ ತಂದಿರೋದು ನೋಡಿದೀವಿ. ಏತಲ್ಲಿ ನೀವು ಕುಶಾಣರಲ್ಲಿ ಓದ್ಬೇಕಾದ್ರೆ ಅವರ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನ ಕುಜಲ ಕಟ್ ಪೀಸಸ್ ಮತ್ತು ಭೀಮಾ ಕಟ್ ಪೀಸಸ್ ಅಂತ ಬರ್ತಾರೆ. ಅವರು ಚಿನ್ನದ ನಾಣ್ಯಗಳನ್ನ ಭಾರತದಲ್ಲಿ ಮೊಟ್ಟ ಮೊದಲು ಬಳಕೆಗೆ ತಂದ್ರು. ನೋಡಿ, ಅವತ್ತು ಚಿನ್ನದ ನಾಣ್ಯಗಳು ಚಲಾವಣೆಯಲ್ಲಿ ಇದ್ವು. ಇದು ವಸ್ತು ವಿನಿಮಯ ಪದ್ಧತಿಯ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಿತು. ಆದ್ರೆ ಈ ನಾಣ್ಯಗಳು ತೂಕ ಇರ್ತಕ್ಕಂಥವು ತಾನೇ, ಲೋಹಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲಿಕ್ಕೆ ಭಾರವಾಗಿದ್ವು. ಹಾಗಾಗಿ ನಂತರದ ಹಂತದಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸಿತು. ನಂತರದ ಹಣದ ವಿಕಾಸ, ಲೋಹದ ಹಣ ಆದ್ಮೇಲೆ ಕಾಗದ ಹಣ. ಮಕ್ಕಳೇ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ಪ್ರಸ್ತುತ ನೀವು ಬಳಸುತ್ತಿರುವಂತ ಹಣ, ಇದು ಯಾವ ರೀತಿಯ ಹಣಕ್ಕೆ ಉದಾಹರಣೆಯಾಗಿದೆ? ಇದು ಸರ್ವರಿಂದಲೂ ಸ್ವೀಕೃತವಾಗಿದೆ. ಇದನ್ನ ಮಕ್ಕಳೇ ಶಾಸನಬದ್ಧ ಹಣ ಅಂತ ಕರಿತೀವಿ. ಎಲ್ಲರೂ ಕೂಡ ಇದನ್ನ ನಾವು ಯಾರೇ ದುಡ್ಡು ಕೊಟ್ಟರು ಇದನ್ನ ಭಾರತದಲ್ಲಿ ಇರ್ತಕ್ಕಂಥ ಭಾರತದ ಎಲ್ಲೆಯೊಳಗೆ ಚಲಾವಣೆಯಲ್ಲಿದೆ. ಯಾರೇ ಕೊಟ್ಟರು ಸ್ವೀಕರಿಸುತ್ತಾನೆ. ಇದು ಒರಿಜಿನಲ್ ಹಣ ಇಲ್ಲಿ ಇರೋದು, ಹೌದಲ್ವಾ? ಇದನ್ನ ನಾವು ಕಾಗದ ಹಣ ಅಂತ ಹೇಳಿ ಕರಿತೀವಿ. ಎಲ್ಲರೂ ನೋಡಿದ್ರ ಮಕ್ಕಳೇ? ಇದು ಯಾವ ಹಣಕ್ಕೆ ಉದಾಹರಣೆ? ಈಗ ಪ್ರಸ್ತುತ ಆಧುನಿಕ ಕಾಲದಲ್ಲಿ ಇರ್ತಕ್ಕಂಥದ್ದು. ಇದು ವಸ್ತು ವಿನಿಮಯ ಪದ್ಧತಿಯ ಎಲ್ಲಾ ಸಮಸ್ಯೆಗಳನ್ನ ಈ ಹಣ ಬಗೆಹರಿಸಿದೆ. ವಸ್ತು ವಿನಿಮಯ ಪದ್ಧತಿಯ ಎಲ್ಲಾ ಸಮಸ್ಯೆಗಳನ್ನ ಈ ಹಣದ ಮೂಲಕ ಬಗೆಹರಿಸಲಾಗಿದೆ. ನೋಡಿ, ಲೋಹದ ಹಣ, ಭಾರ, ನೋಡಿ ಅದರಲ್ಲಿರುವಂತ ಈ 3 ಹಂತದ ಹಣದ ವಿಕಾಸಗಳನ್ನ ಏನ್ ನೋಡಿದ್ವಿ, ಅದರಲ್ಲಿ ಕಂಡು ಬರುವಂತ ಲೋಪದೋಷಗಳನ್ನ ಈ ಕಾಗದ ಹಣ ಬಗೆಹರಿಸಿದೆ. ನೋಡಿ, ಕಾಗದ ಹಣದಲ್ಲಿ ಈಗ ಒಬ್ರು ಹೇಳಿವೆ ಎಷ್ಟೆಷ್ಟು ನೋಟುಗಳು? 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ. ಹೀಗೆ ನೋಡಿ, ಪ್ರಸ್ತುತ ಈಗ ಚಲಾವಣೆಯಲ್ಲಿ 2000 ರೂಪಾಯಿ ನೋಟ್ ಇತ್ತು. ಸರ್ಕಾರ ಈಗ ವಾಪಸ್ ತೆಗೆದುಕೊಂಡಿದೆ. ಈಗ ಪ್ರಸ್ತುತ ಭಾರತದಲ್ಲಿ ಚಲಾವಣೆ ಇರ್ತಕ್ಕಂಥ ಹಣ, ಇದನ್ನ ನಾವು ರೂಪಾಯಿ ಅಂತ ಹೇಳಿ ಕರಿತೀವಿ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುವಂತ ಹಣಗಳಿದಾವೆ. ಯಾರಾದ್ರೂ ಹೇಳ್ತೀರಾ ಮಕ್ಕಳೇ, ಬೇರೆ ಬೇರೆ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರೀತಿಯ ಹಣ ಇದೆ, ಯಾವ ಹೆಸರಿನಿಂದ ಅದನ್ನ ಕರೆಯುತ್ತಾರೆ ಅಂತ ಹೇಳ್ಬೇಕು ಮಕ್ಕಳು. ಅದಕ್ಕೆ ಏನಂತ ಕರಿತೀವಿ? ರೂಪಾಯಿ ಅಂತ ಕರಿತೀವಿ. ಭಾರತದ ಹಣಕ್ಕೆ ಏನಂತ ಕರಿತೀವಿ? ಹಾಗೇನೆ ಅಮೆರಿಕದ ಹಣಕ್ಕೆ ಏನಂತ ಕರಿತೀವಿ? ಅಮೆರಿಕದ ಕಾಗದ ಹಣಕ್ಕೆ ಏನು ಬಸವರಾಜ? ಡಾಲರ್. ವೆರಿ ಗುಡ್. ಅಮೆರಿಕದ ಹಣಕ್ಕೆ ಡಾಲರ್ ಅಂತ ಕರಿತೀವಿ. ಅದೇ ರೀತಿ ಇಂಗ್ಲೆಂಡ್ ದೇಶದ ಹಣಕ್ಕೆ ಏನಂತ ಕರಿತೀವಿ? UK ಅಂತ ಕರಿತೀವಿ. ಅದನ್ನ ಯುನೈಟೆಡ್ ಕಿಂಗ್ಡಮ್ ಅಂತ. ಇಂಗ್ಲೆಂಡ್ ದೇಶದ ಹಣಕ್ಕೆ ಏನಂತ ಕರಿತೀವಿ? ಕೇಳಮ್ಮ. ಪೌಂಡ್. ಇಂಗ್ಲೆಂಡಿನ ಹಣಕ್ಕೆ ವೆರಿ ಗುಡ್, ಪೌಂಡ್ ಎಂದು ಕರೀತೀವಿ. ಇಂಗ್ಲೆಂಡಿನ ಹಣಕ್ಕೆ ಪೌಂಡ್ ಎಂದು ಕರೀತೀವಿ. ಅದೇ ರೀತಿ ಜಪಾನಿನ ಹಣಕ್ಕೆ ಏನಂತ ಕರಿತೀವಿ? ಜಪಾನ್. ಸರಣ್ಯ. ಜಪಾನಿನ ಹಣಕ್ಕೆ ಯೆನ್ ಎಂದು ಕರೆಯುತ್ತೇವೆ. ವೆರಿ ಗುಡ್. ಅದೇ ರೀತಿ ನಮ್ಮ ನೆರೆಯ ರಾಷ್ಟ್ರ ಚೀನಾ. ಚೀನಾ ದೇಶದ ಕರೆನ್ಸಿಗೆ ಏನಂತ ಕರಿತೀವಿ? ಇವೆಲ್ಲ ಬರ್ಕೊಳ್ಳಿ. ಹೀಗೆ ಮಕ್ಕಳೇ, ನೀವು ಹೋಮ್ವರ್ಕ್ ಅಲ್ಲಿ ಇವು ಬರ್ಕೊಂಡ್ಬರಬೇಕು. ಇನ್ನೂ ಇತರೆ ಬೇರೆ ಬೇರೆ ದೇಶಗಳ ನಾಣ್ಯ ಕರೆನ್ಸಿಯನ್ನ ಯಾವ ಯಾವ ಹೆಸರುಗಳಿಂದ ಕರಿತೀವಿ ಅನ್ನೋದನ್ನ ವಿಷಯವನ್ನ ನೀವು ಸಂಗ್ರಹ ಮಾಡ್ಕೊಂಡು ಬರಬೇಕು. ಈಗ ಹಣದ ಮುಂದಿನ ಹಂತ ಬ್ಯಾಂಕ್ ಹಣ. ಮುಂದಿನ ವಿಕಾಸದ ಬಗ್ಗೆ ತಿಳಿಯೋಣ.
ಮಕ್ಕಳೇ, ಇಲ್ಲಿ ನಾನೊಂದು ವಸ್ತುವನ್ನ ತೋರಿಸ್ತಾ ಇದ್ದೀನಿ. ಇದೇನಿದು? ಚೆಕ್. ಬ್ಯಾಂಕ್ ನಲ್ಲಿ ವ್ಯವಹಾರ ಮಾಡಬೇಕು ಅಂದ್ರೆ ನಾವು ಈ ಚೆಕ್ ಅನ್ನ ಬಳಸ್ತೀವಿ ನೋಡಿ. ಬ್ಯಾಂಕ್ಗಳು ಇದನ್ನ ನಾವು ಬ್ಯಾಂಕ್ ಹಣ ಅಂತ ಹೇಳಿ ಕರಿತೀವಿ. ಈಗ ನೋಡಿ, ಹಣಕಾಸಿನ ವ್ಯವಹಾರ ಇದೆಲ್ಲ ಮುಂದುವರೆದ ಮೇಲೆ, ಕರೆನ್ಸಿ ಇವೆಲ್ಲ ಕಂಡಿಡಿದ ಮೇಲೆ ನಂತರ ಬ್ಯಾಂಕ್ಗಳು ಸೃಷ್ಟಿಯಾದವು. ಬ್ಯಾಂಕ್ಗಳು ಚೆಕ್ಗಳನ್ನ, ಕ್ರೆಡಿಟ್ ಕಾರ್ಡ್ಗಳನ್ನ, ಡೆಬಿಟ್ ಕಾರ್ಡ್ಗಳನ್ನ ಇತ್ಯಾದಿಯನ್ನ ನಮಗೆ ನೀಡಿ ಸಾಲ ವ್ಯವಹಾರ, ಠೇವಣಿ ಮಾಡೋದು ಇತ್ಯಾದಿಗೆ ನಾವು ಬಳಕೆಯನ್ನ ಮಾಡ್ತಾ ಇದ್ದೀವಿ. ಇದನ್ನ ನಾವು ಬ್ಯಾಂಕ್ ಹಣ ಅಂತ ಹೇಳಿ ಕರಿತೀವಿ. ಮಕ್ಕಳೇ, ಇಲ್ಲಿ ನೋಡಿ ಇನ್ನೊಂದು ತೋರಿಸ್ತೀನಿ. ಇದೇನಿದು? ATM ಕಾರ್ಡ್ ನೋಡಿದಿರಿ. ಇದನ್ನ ಮಿಷನ್ ಅಲ್ಲಿ ನಾವು ಹಾಕಿದ್ರೆ ಹಣವನ್ನು ತೆಗೆದುಕೊಳ್ಬಹುದು. ಅಷ್ಟೇ ಅಲ್ಲ, ಯಾವುದೇ ನಾವು ಬಟ್ಟೆ ಅಂಗಡಿಗೆ ಇರ್ಬೋದು, ದಿನಸಿ ಅಂಗಡಿಗೆ ಇರ್ಬೋದು, ಬೇರೆ ಅಂಗಡಿಗಳಿಗೆ ಹೋದ್ರೆ ಅವ್ರ ಹತ್ರ ಒಂದು ಮಿಷಿನ್ ಇರುತ್ತೆ. ಅದರಲ್ಲಿ ಕಾರ್ಡನ್ನು ಸ್ವೈಪ್ ಮಾಡೋದ್ರ ಮೂಲಕನ ನಾವು ಹಣವನ್ನು ಅವರಿಗೆ ಸಂದಾಯ ಮಾಡಿ ವಸ್ತುವನ್ನ ತೆಗೆದುಕೊಳ್ಬಹುದು. ಇದು ಯಾರ ಖಾತೆ? ಇದರಲ್ಲಿ 2 ಕಾರ್ಡ್ಗಳಿದೆ ಮಕ್ಕಳೇ. 2 ರೀತಿಯ ಕಾರ್ಡ್ಗಳಿದೆ, ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್. ಡೆಬಿಟ್ ಕಾರ್ಡ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಖಾತೆಯಲ್ಲಿ ಇರ್ತಕ್ಕಂಥ ಹಣವನ್ನ ಖರ್ಚು ಮಾಡುತ್ತೆ ಡೆಬಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ ಅಂದ್ರೆ ನಮ್ಮ ಖಾತೆಯಲ್ಲಿ ಹಣ ಇರೋದಿಲ್ಲ, ಬ್ಯಾಂಕ್ ಕೊಟ್ಟಿರುತ್ತೆ, ನಮ್ಮ ಖಾತೆಗೆ ಸಾಲವಾಗಿ ಹಣವನ್ನ ಸಂದಾಯ ಮಾಡಿ ನಂತರ ಅದು ಯಾರಿಗೆ ಹಣವನ್ನ ಕೊಡಬೇಕೋ ಆಗಿರುತ್ತೋ ಅವರಿಗೆ ಸಂದಾಯವಾಗುತ್ತೆ. ಹಾಗಾಗಿ ಕ್ರೆಡಿಟ್ ಕಾರ್ಡ್ ಅನ್ನ ನಾವು ಬ್ಯಾಂಕಿನಿಂದ ತೆಗೆದುಕೊಂಡಿರುವ ಸಾಲದ ಕಾರ್ಡ್ ಅಂತ ಹೇಳಿ ಕರಿಬಹುದು. ಹೀಗೆ ಇಷ್ಟು 6 ರೀತಿಯ ಹಣಕಾಸಿನ ವಿಕಾಸದ ಹಂತಗಳು ನಡೆದಿದ್ದಾವೆ. ಹಾಗಾಗಿ ಇವು 6 ಹಣಕಾಸಿನ ವಿಕಾಸದ ಹಂತಗಳು. ಇಂದಿನ ತರಗತಿಯಲ್ಲಿ ನಾವು 6 ಹಣಕಾಸಿನ ವಿಕಾಸದ ಹಂತಗಳನ್ನು ನೋಡಿದ್ವಿ. ಮಕ್ಕಳೇ, ಈಗ ಒಂದು ನಿಮಗೆ ಚಿಕ್ಕ ಚಟುವಟಿಕೆಯನ್ನು ನಾವು ಮಾಡೋಣ. ಪಿಕ್ ಅಂಡ್ ಸ್ಪೀಚ್ ಮಾಡೋಣ ಎಲ್ಲರೂ? ತಯಾರಿ? ಈಗ ಕೇಳಿರೋ ಪಾಠ ಎಲ್ಲ ಆಲಿಸ್ಕೊಂಡಿದ್ದೀರಲ್ವಾ? ಇದರಲ್ಲಿ ಒಂದು ಚಿಕ್ಕ ಸ್ಪರ್ಧೆಯನ್ನ ನಾವೀಗ ಏರ್ಪಡಿಸೋಣ. ಮಕ್ಕಳೇ, ಈಗ ಪಿಕ್ ಅಂಡ್ ಸ್ಪೀಚ್ ಯಾರ್ಯಾರು ಭಾಗವಹಿಸಲಿಕ್ಕೆ ಸಿದ್ಧರಿದ್ದೀರಿ? ಕೈ ಎತ್ತಿ ನೋಡೋಣ. ವೆರಿ ಗುಡ್. ಬಹಳಷ್ಟು ಮಕ್ಕಳು ತಯಾರಿ ಇದ್ದೀರಿ, ಚೆನ್ನಾಗಿ ಪಾಠ ಆಲಿಸ್ಕೊಂಡಿದ್ದೀರಿ. ಈಗ ಮಕ್ಕಳೇ, ಇಲ್ಲಿ 1 ರಿಂದ 2 ನಿಮಿಷ ಒಬ್ಬರಿಗೆ ಇಲ್ಲಿ ಒಂದು ಚೀಟಿಯನ್ನ ಹಾಕಿದ್ದೇನೆ ಬರೆದು. ಆ ಚೀಟಿಯನ್ನ ನೀವು ಎತ್ಕೊಂಡು ನಿಮಗೆ ಬಂದಿರುವಂತ ವಿಷಯದ ಬಗ್ಗೆ ಸುಮಾರು 1 ರಿಂದ 2 ನಿಮಿಷಗಳ ಕಾಲ ಮಾತಾಡಬೇಕು. ನಂದಿತಾ ಬರ. ಚೀಟಿ ಎತ್ಕೊ. ನನಗೆ ಬಂದಿರುವ ವಿಷಯ ವಸ್ತು ರೂಪದ ಹಣ. ಒಂದು ನಿರ್ದಿಷ್ಟ ಗಾತ್ರ ಮತ್ತು ತೂಕದ ವಸ್ತುವೊಂದನ್ನು ಹಣ ಎಂದು ಅಂಗೀಕರಿಸಲಾಗಿತ್ತು. ಅಪ್ರಾಮಾಣಿಕ ವಸ್ತುವನ್ನು ಹಣ ಎಂದು ಪ್ರತಿಯೊಂದಕ್ಕೂ ಅಳೆಯಲಾಗಿತ್ತು. ವಿವಿಧ ಅರ್ಥವ್ಯವಸ್ಥೆಯ ವಿವಿಧ ವಸ್ತುಗಳಿಗೆ ಹಣ ಎಂದು ಪ್ರತಿಯೊಂದನ್ನು ಬಳಸಲಾಗಿತ್ತು. ಉದಾಹರಣೆಗೆ ಗ್ರೀಸ್ನಲ್ಲಿ ಹಸು, ರೋಮ್ನಲ್ಲಿ ಕುರಿ, ಚೀನಾದಲ್ಲಿ ಹಲ್ಲುಗಳು ಇತ್ಯಾದಿ. ಧನ್ಯವಾದಗಳು. ನನ್ನ ಹೆಸರು ನಂದಿನಿ. ನನಗೆ ಬಂದಿರುವ ವಿಷಯ ಲೋಹದ ಹಣ. ಲೋಹದ ಹಣ ಅಂದರೆ ವಿಶೇಷವಾಗಿ ಬೆಲೆಯಾಗಿರುವ ಚಿನ್ನ, ತಾಮ್ರ, ಬೆಳ್ಳಿ, ಕಂಚನ್ನು ಬಳಸಲಾಗುತ್ತದೆ. ಪ್ರಮಾಣಿತ ತೂಕವಿರುವ ಮತ್ತು ವಿಶೇಷವಾಗಿ ಚಿನ್ನ, ಬೆಳ್ಳಿಯಿಂದ ಮಾಡಿದ ಅದರ ಮೇಲೆ ಮುದ್ರೆ ಇರುವ ನಾಜೂಕು ಬಿಲ್ಲೆಗಳನ್ನು ಬಳಕೆಗೆ ತರಲಾಯಿತು. ಅವು ವಿವಿಧ ಘಟಕಗಳಾಗಿ ಸುಲಭವಾಗಿ ಸಾಗಿಸಲು ಮತ್ತು ಸಂದಾಯ ಮಾಡಲು ಅನುಕೂಲಕರವಾಗಿದ್ದವು.
ಹಣದ ಮುಂದಿನ ಅಭಿವೃದ್ಧಿಯ ಹಂತ ಕಾಗದ ಹಣ. ಧನ್ಯವಾದಗಳು. ಚೀಟಿ ತಗೊಳ್ಳೋ. ಹಾಂ ತಗೊಳ್ಳೋ ನನ್ನ ನೋಡು. ಹೆಸರು ಮಲ್ಲಿಕಾರ್ಜುನ. ನನಗೆ ಬಂದಿರುವ ವಿಷಯ ಹಣದ ವಿಕಾಸದ ಹಂತಗಳು. ಹಾಂ ವಸ್ತು ವಿನಿಮಯ ಪದ್ಧತಿ, ವಸ್ತು ರೂಪದ ಹಣ, ಲೋಹದ ಹಣ, ಕಾಗದದ ಹಣ, ಬ್ಯಾಂಕ್ ಹಣ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್. ನನಗೆ ಬಂದಿರುವ ವಿಷಯ ವಸ್ತು ವಿನಿಮಯ ಹಣ. ಪುರಾತನ ಕಾಲದಲ್ಲಿ ಇದನ್ನು ಬಳಸಲಾಗುತ್ತಿತ್ತು. ಇದು ತುಂಬ ಕಷ್ಟಕರವಾದ ವ್ಯಾಪಾರವಾಗಿತ್ತು. ಸಮಯ ಮತ್ತು ಕಾಲ ವ್ಯರ್ಥವಾಗುತ್ತಿತ್ತು. ವಸ್ತುವಿಂದ ಒಂದು ವಸ್ತುವನ್ನು ಕೊಟ್ಟು ಇನ್ನೊಂದು ವಸ್ತುವಿನಿಂದ ವಿನಿಮಯ ಮಾಡಿಕೊಳ್ಳಲಾಗುತ್ತಿತ್ತು. ಮೌಲ್ಯವನ್ನು ನಿರ್ಧರಿಸುವುದು ಕಷ್ಟವಾಗುತ್ತಿತ್ತು. ಸರಕುಗಳನ್ನು ವಿಭಜಿಸುವುದು ಕಷ್ಟವಾಗುತ್ತಿತ್ತು. ಸಂಪತ್ತು ಸಂಗ್ರಹ ಮಾಡಿಕೊಳ್ಳಲು ಸಮಸ್ಯೆಯಾಗುತ್ತಿತ್ತು. ಹೀಗೆ ಹಲವಾರು ಅನಾನುಕೂಲಗಳು ವಸ್ತು ವಿನಿಮಯ ಪದ್ಧತಿಯಲ್ಲಿರುತ್ತಿದ್ದವು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಹಣ ಮತ್ತು ಸಾಲದಲ್ಲಿ ನಾವು ಹಣದ ವಿಕಾಸ, ಅದರ ವಿಕಾಸದ ಹಂತಗಳನ್ನು ಕುರಿತು ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಮತ್ತೆ ಮಕ್ಕಳು ಕೂಡ ಇಲ್ಲಿ ಚರ್ಚೆಯಲ್ಲಿ ಹೆಚ್ಚಾಗಿ ಭಾಗವಹಿಸಿದರು. ಮತ್ತೆ ಸ್ಪೀಕ್ ಅಂಡ್ ಸ್ಪೀಚಲ್ಲಿ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಭಾಗವಹಿಸಿ ವಿಷಯವನ್ನು ಹೇಳಿದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ನಿಮಗೆ ಹೋಮ್ವರ್ಕಿಗೆ ಒಂದೆರಡು ಪ್ರಶ್ನೆಗಳನ್ನು ಕೊಡ್ತೀನಿ, ಬರ್ಕೋಬೇಕು ಮಕ್ಕಳೇ. ಹಣ ಎಂದರೇನು? ಹಣ ಎಂದರೇನು? ನೆಕ್ಸ್ಟ್, ಹಣದ ಬಗ್ಗೆ ರಾಬರ್ಟ್ಸನ್ ನೀಡಿರುವ ವ್ಯಾಖ್ಯಾನವನ್ನು ತಿಳಿಸಿ. ಹಣದ ಬಗ್ಗೆ ರಾಬರ್ಟ್ಸನ್ ನೀಡಿರುವ ವ್ಯಾಖ್ಯಾನವನ್ನು ತಿಳಿಸಿ. ಆಯ್ತಾ? ನೆಕ್ಸ್ಟ್, ಹಣದ ವಿಕಾಸದ ಹಂತಗಳನ್ನು ಪಟ್ಟಿ ಮಾಡಿ. ಹಣದ ವಿಕಾಸದ ಹಂತಗಳನ್ನು ಪಟ್ಟಿ ಮಾಡಿ. ಹಣದ ವಿಕಾಸದ ಹಂತಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್, ವಸ್ತು ವಿನಿಮಯ ಪದ್ಧತಿಯ ಅನಾನುಕೂಲಗಳನ್ನು ತಿಳಿಸಿ. ವಸ್ತು ವಿನಿಮಯ ಪದ್ಧತಿಯ ಅನಾನುಕೂಲಗಳನ್ನು ತಿಳಿಸಿ. ನೆಕ್ಸ್ಟ್, ಕಾಗದದ ಹಣ ವನ್ನು ವಿವಿಧ ದೇಶಗಳಲ್ಲಿ ಯಾವ ಯಾವ ಹೆಸರುಗಳಿಂದ ಕರೆಯುವರೋ? ಧನ್ಯವಾದಗಳು.